ಕಲರವ ತಂಡ ದೆಹಲಿ ಹಾಗೂ ಗುರು ರಾಘವೇಂದ್ರ ವಾಹಿನಿ ಅರ್ಪಿಸುವ ಸಾಧಕರ ವಿಶೇಷ ಕಾರ್ಯಕ್ರಮ ಯಶೋ ದೀಕ್ಷೆಗೆ ಸ್ವಾಗತ. ನಾನು ಅನನ್ಯ ಕಶ್ಯಪ್. ಇಂದಿನ ವಿಶೇಷ ಅಂದ್ರೆ ನಾವಿರೋ ಜಾಗ ಕನ್ನಡದ ಕಟ್ಟಾಲು ಹಾಗೂ ಕನ್ನಡದವನ್ನೇ ಬದುಕಾಗಿಸಿಕೊಂಡಿರುವಂತಹ ಗ್ರಂಥಪಾಲಕ ಸೈಯದ್ ಇಸಾಬ್ ಅವರ ಗ್ರಂಥಾಲಯದಲ್ಲಿ ನಾವಿದ್ದೇವೆ. ದೀಕ್ಷಿತ ನಾಯರ್ ಅವರು ತುಂಬಾ ಪ್ರೀತಿ ಪಾತ್ರರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅವರ ಸಂದರ್ಶನ ಇಲ್ಲಿ ನಡೀತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆ ತರುವಂತಹ ವಿಷಯ. ಮೊದಲಿಗೆ ದೀಕ್ಷಿತ್ ನಾಯರ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ಸಾಧನೆಗಳಿಗೂ ಒಂದು ಆರಂಭ ಅನ್ನೋದಿರತ್ತೆ. ದೀಕ್ಷಿತ್ ನಾಯರ್ ಅವರ ಆರಂಭ ಆಗಿದ್ ಹೇಗೆ? ಸಹಜವಾಗಿ ಎಲ್ಲರ ಬಾಲ್ಯ ಹೇಗಿರುತ್ತೋ ಹಾಗೆ ನನ್ನ ಬಾಲ್ಯವು ಪ್ರಾರಂಭವಾಯಿತು. ಅಕ್ಕ, ನಾನು ಮತ್ತೆ ಒಂದು ಸಾಹಿತ್ಯಿಕ ವಾತಾವರಣದಲ್ಲೇ ನಾನು ಬೆಳೆದಿದ್ದು. ಸೊ ಸಹಜವಾಗಿ ಎಲ್ಲರ ಜೊತೆ ಬೆರೆತು ಹಾಡು, ಹರಟೆ, ಭಾಷಣ, ಬರವಣಿಗೆ ಈ ರೀತಿ ಪ್ರಾರಂಭ ಆಯ್ತಾ ಹೋಯ್ತು. ಹಾಡು, ಹರಟೆ, ಶಾಲೆ, ಪ್ರವಾಸ ಈ ರೀತಿ ಬೇರೆ ಬೇರೆ ಆಯಾಮಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ತಾ ತಾತನ ಆಸರೆ ಮತ್ತು ಅವರ ಒಂದು ಪೋಷಣೆಯಲ್ಲೇ ನಾನು ಬೆಳೀತಾ ಬಂದೆ. ನಾನು ನಿಮ್ಮ ಪ್ರೊಫೈಲ್ ನ ಓದಿದಾಗ ಸಾಕಷ್ಟು ಕುಟುಂಬದ ಮೌಲ್ಯಗಳು, ಅಂದ್ರೆ ನೀವು ಕುಟುಂಬದ ಜೊತೆ ಎಷ್ಟು ಒಡನಾಟ ಇದ್ವಿ, ಸ್ಪೆಷಲ್ ಆಗಿ ನಿಮ್ಮ ತಾತನ ಜೊತೆ, ಇವರ ಬಗ್ಗೆ ಹೇಳೋದಾದ್ರೆ? ನಾನು ಯಾವುದೇ ವೇದಿಕೆಗೆ ಹೋದ್ರು ಅಥವಾ ಯಾವುದೇ ಪುಸ್ತಕ ಬರೆದ್ರು ಕೂಡ ತಾತನನ್ನ ಮರೆಯೋದಿಲ್ಲ. ನನ್ನ ತಾತ ಕನ್ನಡ ಕಲಿತದ್ದು, ಈಗ ಸೈಯದ್ ಇಸಾಕ್ ಅವರ ಕನ್ನಡ ಪ್ರೇಮ ಹೇಗೋ, ನಮ್ಮ ತಾತ ದೂರದ ಪಾಲಕ್ಕಾಡ್ನಿಂದ 60-70 ವರ್ಷಗಳ ಹಿಂದೆ ಮಂಡ್ಯಗೆ ಬಂದು ಅವ್ರಿಗೆ 10 ಭಾಷೆಗಳು ಬರ್ತಾ ಇತ್ತು. ಆದ್ರೆ ಕನ್ನಡದ ಬಗ್ಗೆ ಅವ್ರಿಗೆ ಉತ್ಕಟವಾದ ಪ್ರೇಮ ಇತ್ತು. ಆ ಮಂಡ್ಯದಲ್ಲಿ ಬಂದಾಗ ಊರಿನ ಒಂದು ಒಕ್ಕಲಿಗ ಸಮುದಾಯದ ಒಬ್ಬ ಗೌಡನನ್ನ ನನ್ನ ಕನ್ನಡ ಕಲಿಸಿ ಕನ್ನಡ ಹೇಳ್ಕೊಡಿ ಅಂದಾಗ, ನೀನ್ ಯಾರೋ, ನಿನ್ಗೆ ಯಾಕೆ ಹೇಳ್ಕೊಡ್ಬೇಕು ಅಂತ ಏನೋ ಅಸಭ್ಯವಾಗಿ ಹೇಳಿದಾಗ ಅದನ್ನ ಬಹಳ ಚಾಲೆಂಜಿಂಗ್ ಆಗಿ ತಗೊಂಡು ನಾನು ಕನ್ನಡ ಕಲೀಲೇಬೇಕು ಅಂತ 30 ದಿನಗಳಲ್ಲಿ ಕನ್ನಡ ಕಲೀರಿ ಅಂತ ಪುಸ್ತಕ ಏನ್ ಬರುತ್ತೆ ಅದನ್ನ ಆ ಕಾಲಕ್ಕೆ ತಗೊಂಡು ಕೊನೆಗೆ ಯಾವ ಮಟ್ಟಕ್ಕೆ ಅವ್ರು ಬೆಳೆದ್ರು ಅಂದ್ರೆ ಕನ್ನಡದ ಎಲ್ಲಾ ಗಂಭೀರ ಸಾಹಿತ್ಯ ಕೃತಿಗಳನ್ನ ಓದಿ, ಮಂಕುತಿಮ್ಮನ ಕಗ್ಗ ಇರ್ಬೋದು, ಕನ್ನಡದಲ್ಲಿ ಭಗವದ್ಗೀತೆ, ಅದು ಪಂಪನ ಕತೆ ಇರ್ಬೋದು ಅಥವಾ ಅವನ ಕೃತಿಗಳಿರ್ಬೋದು, ಅಲ್ಲಿಂದ DVG ಅಥವಾ ಹೊಸ ತಲೆಮಾರಿನ ಎಲ್ಲಾ ಲೇಖಕರನ್ನ ಓದಿ ನಮಗೆ ತಿಳಿ ಹೇಳುವ ಮಟ್ಟಕ್ಕೆ ತಾತ ಕನ್ನಡವನ್ನ ತಮ್ಮ ಬದುಕಾಗಿಸ್ಕೊಂಡ್ರು, ಉಸಿರಾಗಿಸ್ಕೊಂಡ್ರು. ಹಾಗಾಗಿ ನಾನು ಎಲ್ಲೇ ಹೋದ್ರು ಕೂಡ ತಾತನನ್ನ ಸ್ಮರಿಸದೆ ನನ್ನ ಮಾತು ಮತ್ತೆ ಬರಹವನ್ನ ಪ್ರಾರಂಭ ಮಾಡೋದಿಲ್ಲ. ಫಸ್ಟ್ ಸ್ಟೆಪ್ ಇಸ್ ದ ಬೆಸ್ಟ್ ಆರ್ ಬಿಗ್ಗೆಸ್ಟ್ ಸ್ಟೆಪ್ ಇನ್ ದ ಲೈಫ್ ಅಂತ ಹೇಳ್ತಾರೆ. ನಿಮ್ಮ ಮೊದಲನೇ ಸ್ಟೆಪ್ ಭಾಷಣಕಾರರಾಗಿ ನಿಮ್ಮ ಅನುಭವ ಹೇಗಿತ್ತು? ಆ ದಿನಗಳ ಬಗ್ಗೆ ಮೆಲುಕು ಹಾಕೋದಾದ್ರೆ? ಅದನ್ನ ನೆನ್ಪು ಮಾಡ್ಕೊಂಡ್ರೆ ಈಗ್ಲೂ ಅದು ಒಂದ್ ಸ್ವಲ್ಪ ನನಗೆ ಹಾಸ್ಯಾಸ್ಪದವಾಗಿ ಕಾಣುತ್ತೆ. ಯಾರೋ ಬೇರೆಯವರು 8ನೇ ತರಗತಿಯ ನನ್ನ ಸೀನಿಯರ್, ಅಂದ್ರೆ ನಾವು 1 to 10th ತನಕ ಒಂದು ಶಾಲೆ ಇತ್ತು, ಜೀವನ್ ಜ್ಯೋತಿ ಅಂತ, ನನ್ನ ಪ್ರೈಮರಿ ಅಲ್ಲೇ ಆಗಿತ್ತು. ಯಾರದ್ದ ಹೆಸರನ್ನ ಎನ್ರೋಲ್ ಮಾಡ್ಕೊಂಡಿರ್ತಾರೆ, ಹೆಡ್ ಮಾಸ್ಟರ್ ಮನೋಹರ್ ಅಂತ, ಅವ್ರು ಬಂದಿರಲ್ಲ ಅವತ್ತು. ಇಲ್ಲ ದೀಕ್ಷಿತ್, ನೀವು ಮಾತನಾಡ್ಬೇಕು ಅಂತಾರೆ. ನಾನು 4ನೇ ತರಗತಿ ಇದ್ದೆ. ಆಗ November 14th ನೆಹರು ಬಗ್ಗೆ ಭಾಷಣ ಮಾಡ್ಬೇಕಿತ್ತು. ಏನೇ ವಿಷಯ ಇದ್ರು ಅದ್ರ ಬಗ್ಗೆ ಬಹಳ ಗಂಭೀರವಾಗಿ ಪಾಂಡಿತ್ಯಪೂರ್ಣವಾಗಿ ಮಾತನಾಡುವ ಮತ್ತು ಬರೆಯುವ ಕಲೆ ತಾತನ್ಗೆ ಇದ್ದಿದ್ರಿಂದ, ಈಗ ಮಧ್ಯಾಹ್ನನೇ ಒಂದು ಭಾಷಣ ಇದೆ, ಒಂದು 5-6 ನಿಮಿಷ ಮಾತನಾಡ್ಬೇಕಂತ ತಾತನ್ಗೆ ಹೇಳಿದಕ್ಕೆ ಅವರು ನನಗೆ ಒಂದಷ್ಟು ಮಾಹಿತಿ ಕೊಟ್ರು. ನಾನು ತಾತ ಏನ್ ಹೇಳಿದ್ರು ಅದನ್ನ ಉರುಳು ಹೊಡ್ಕೊಂಡು, ಅಂದ್ರೆ ವಯಟ್ ಮಾಡ್ಕೊಂಡು ಹೋಗಿ ಪ್ರೆಸೆಂಟ್ ಮಾಡಿದ್ದೆ. ಅದು ಬೆಸ್ಟ್ ಮೆಮೊರಿ. ಯಾಕಂದ್ರೆ ಮೊದಲ ಭಾಷಣದಲ್ಲಿ ನನಗೆ ಪ್ರಥಮ ಬಹುಮಾನ ಬಂದಿತ್ತು 2009ರಲ್ಲಿ. ನಾನು ಆಗಿನ್ನು 3-4ನೇ ತರಗತಿ ಓದ್ತಾ ಇದ್ದೆ. 10 ರೂಪಾಯಿ ಕ್ಯಾಶ್ ಪ್ರೈಸ್ ಮತ್ತೆ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ರು. ಅದು ಇನ್ನೂ ಮರೀಲಿಕ್ಕಾಗಲ್ಲ. ಮತ್ತೊಂದು ಮೈಲಿಗಲ್ಲು ಅಂತಂದ್ರೆ ತಮ್ಮ ಮೊದಲನೆಯ ಪುಸ್ತಕ ತುಂಬಾ ವಿಶೇಷ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಬಗ್ಗೆ ಏನ್ ಹೇಳ್ತೀರಾ ಸರ್? ನಾನು 9ನೇ ವಯಸ್ಸಿನಲ್ಲಿ ಭಾಷಣ ಪ್ರಾರಂಭ ಮಾಡಿದವನು. ನನ್ನ ಮಂಡ್ಯದಲ್ಲಿ ಭಾಷಣ ಪ್ರಾರಂಭವಾಗಿದ್ದು. ನಾನು ದೆಹಲಿ, ಉತ್ತರ ಪ್ರದೇಶ, ಗುಜರಾತ್ ಈ ಕಡೆ ಎಲ್ಲ ಹೋಗಿ ಬರ್ತಿದ್ದು. ತಾತ ಗಮನಿಸ್ತಾನೆ ಇದ್ರು. ಇವನು ಮಾತನಾಡ್ತಾನೆ ಇದ್ರೆ ಎಕ್ಕೊಟ್ಟು ಹೋಗ್ತಾನೆ, ಮಾತಾಡೋದು ಕೇಳಿ ಮರ್ತು ಬಿಡ್ತಾರೆ, ಬರೀಬೇಕು ನೀನು ಅಂತ ತಾತ ನನ್ಗೆ ಒತ್ತಾಯ ಮಾಡಿದ್ರು. ಓದ್ಸಿದ್ರು. ತಾತ ಪ್ರತಿ ತಿಂಗಳು ಪೆನ್ಷನ್ ಏನ್ ಬರುತ್ತೆ ಅದ್ರಲ್ಲಿ ಇಷ್ಟಿಷ್ಟೇ ಪುಸ್ತಕಗಳನ್ನ ಕೊಡ್ಸಿ ಓದು ಅಂತ ನನ್ನನ್ನ ಪ್ರೇರೇಪಿಸಿದ್ರು. ಓದು ಬರವಣಿಗೆಯಾಗಿ ಬದಲಾಯಿತು. ಬರೀತಾ ಬಂದೆ. ಮೊದಲು ನನ್ನ ಭಾಷಣ ಮತ್ತೆ ನಿರೂಪಣೆಗೆ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಳಕ್ ಸ್ಟಾರ್ಟ್ ಮಾಡೋದವನು ಹೋಗ್ತಾ ಹೋಗ್ತಾ ಚುಟುಕು, ಕವಿತೆ, ಲೇಖನ, ಪ್ರಬಂಧಗಳನ್ನ ಬರೀತಾ ಹೋದೆ. ನಾನು 11ನೇ ವಯಸ್ಸಿನಲ್ಲಿ ನನ್ನ ಮೊದಲ ಲೇಖನ ಪ್ರಕಟ ಆಗುತ್ತೆ ಸ್ಕೂಲ್ ಮ್ಯಾಗಝಿನ್ ನಲ್ಲಿ. 12ನೇ ವಯಸ್ಸಿನಲ್ಲಿ ಮಂಡ್ಯದ ಪ್ರಜಾವಾಣಿ ಎಡಿಷನ್ ಅಲ್ಲಿ ನನ್ನ 2ನೇ ಕಾಲಮ್ ಪ್ರಕಟ ಆಗುತ್ತೆ. ಅದಾದ ನಂತರ ಅಟ್ ಏಜ್ ಆಫ್ 21 ನಲ್ಲಿ, ಅಂದ್ರೆ ಈಗ 4 ವರ್ಷಗಳ ಹಿಂದೆ, ಯಶೋ ದೀಕ್ಷೆ ಅಂತ ನಾನು ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಇದ್ದಾಗ ಪುಸ್ತಕ ಬರೀತೀನಿ. ಅದು ಅತಿ ಹೆಚ್ಚು ಹೆಸರನ್ನ
ಮತ್ತು ಅತಿ ಹೆಚ್ಚು ಓದುಗರನ್ನ ನನಗೆ ತಂದು ಕೊಡುತ್ತೆ. ನಿಜಕ್ಕೂ ಇದು ಒಂಥರ ಏನು ಎಲ್ಲರಿಗೂ ಸ್ಫೂರ್ತಿ ತುಂಬುವಂತಹ ವಿಷಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ತಾತ ಅಷ್ಟು ನಿಮ್ಮನ್ನ ಜೀವನದುದ್ದಕ್ಕೂ ಇನ್ಸ್ಪೈರ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಬಗ್ಗೆ ಪ್ರಮುಖವಾಗಿ ಏನಾದ್ರೂ ಒಂದು ವಿಷಯವನ್ನ ಶೇರ್ ಮಾಡೋದಾದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವ್ರದ್ದು ಒಂಥರ ವರ್ಸಟೈಲ್ ಟ್ಯಾಲೆಂಟ್, ಬಹುಮುಖ ಪ್ರತಿಭೆ ಅವ್ರದ್ದು. ಈ ಕಡೆ ರಂಗಭೂಮಿ ಕಲೆ ಇತ್ತು, 10 ಭಾಷೆ ಬರ್ತಿತ್ತು. ನಮ್ಗೆ ಅರ್ಥವೇ ಆಗದೆ ಇರುವಂತ ಜರ್ಮನಿ ಫ್ರೆಂಚ್ ಭಾಷೆಲೆಲ್ಲ ಕರೆದು ಬಿಡೋರು ನಮ್ಮನ್ನ. ಇಂಗ್ಲಿಷ್ ಕಲ್ಸಿದ್ರು, ತಮಿಳ್ ಕಲ್ಸಿದ್ರು, ಮಲಯಾಳಂ ಕಲ್ಸಿದ್ರು. ಈಗ ನಂಗೆ 4-5 ಭಾಷೆ ಬರುತ್ತೆ ಅಂದ್ರೆ ತಾತನಿಂದಾನೆ. ನನ್ನ ತಾತನನ್ನ ನಾನು 9ನೇ ತರಗತಿ ಓದ್ಬೇಕಾದ್ರೆ ಕಳ್ಕೊತೀನಿ. ಅವ್ರು ಇನ್ನೂ 4-5 ವರ್ಷಗಳಾದ್ರೂ ನಮ್ ಜೊತೆ ಇದೀರಿ, ಇನ್ನೂ 4-5 ಭಾಷೆಗಳಾದ್ರೂ ನಾನು ಕಲಿತಿದ್ನಲ್ಲ ಅಂತ. ಎಲ್ಲವೂ ಬರ್ತಿತ್ತು ಅವ್ರಿಗೆ. LLB ಮಾಡ್ಕೊಂಡಿದ್ರು, MA ಇಂಗ್ಲಿಷ್, MA ಹಿಂದಿ, MA ಸಂಸ್ಕೃತ್, 10 ಪದವಿಗಳನ್ನು ಗಳಿಸಿದ್ರು. ಬಟ್ ಆದ್ರೆ ಒಂದು ದುಃಖ ಏನಪ್ಪಾ ಅಂದ್ರೆ ತಾತ ಅನಾಮಧೇಯವಾಗಿಯೇ, ಅನಾಥವಾಗಿಯೇ, ಯಾರ ಕಣ್ಣಿಗೂ ಬೀಳದೆ, ಅಂದ್ರೆ ಅಷ್ಟು ಕನ್ನಡ ಪ್ರೇಮ, ಅಷ್ಟು ಕನ್ನಡದ ಬಗ್ಗೆ ಪಾಂಡಿತ್ಯ ಇದ್ರು ಕೂಡ ತಮ್ಮ ಪಾಡಿಗೆ ತಾವು ಓದ್ಕೊಂಡು ಎಲೆಮರೆಕಾಯಿ ರೀತಿಯ ಬದುಕಿ ತಮ್ಮ 80ನೇ ವಯಸ್ಸಿನಲ್ಲಿ ತೀರ್ಕೊಬಿಡ್ತಾರೆ. ಅಥವಾ ಅವ್ರೇನಾದ್ರು ಸ್ವಲ್ಪ ಸೀರಿಯಸ್ ಆಗಿ ಸಮಾಜಮುಖಿಯಾಗಿ ಬರ್ಕೊಳ್ತಾ ಎಲ್ಲ ಕಡೆ ಪ್ರಚಾರ ಅಂತ ಏನ್ ಕರಿತೀವಲ್ಲ, ಅದನ್ನೇನಾದ್ರೂ ಬಯಸಿದ್ರೆ ಬಹುಶಃ ಕನ್ನಡದ ಒಬ್ಬ ಒಳ್ಳೆ ಲೇಖಕ ಆಗಿ ಅವ್ರು ಗುರುತಿಸ್ಕೊಳ್ಬಹುದಿತ್ತು. ಖಂಡಿತ. ಮಾತಿನ ಮಧ್ಯೆ ಗೊತ್ತಾಯ್ತು ರಂಗಭೂಮಿ ಕಲಾವಿದ ಅದು ಕೂಡ ನಿಮ್ಮ ಪ್ರವೃತ್ತಿಯಲ್ಲಿದೆ ಅಂತ. ಈ ಬಗ್ಗೆ ಏನ್ ಹೇಳ್ತೀರಾ? ರಂಗಭೂಮಿ ಅದು ಸಹಜವಾಗಿ ಹೇಗೆ ಅಂದ್ರೆ, ನಮ್ಮ ಅಮ್ಮನ ತಂದೆಗೆ ಹರಿಕತೆ ಮತ್ತು ರಂಗಭೂಮಿಯಲ್ಲಿ ಬಹಳ ದೊಡ್ಡ ಪಾಂಡಿತ್ಯ ಇತ್ತು ಅವರಿಗೆ. ಶನಿ ಮಹಾತ್ಮೆ ಅಥವಾ ಬೇರೆ ಬೇರೆ ನಾಟಕಗಳ ನಟನೆ ಮಾಡೋದು, ಭೀಮ ದುರ್ಯೋಧನ ಪಾತ್ರ ಇದ್ ಮಾಡೋದು. ಬಹುಶಃ ನಾನು 1-2 ಬಾರಿ ನೋಡಿದ್ನೇನೋ, ಏನೋ ಕೆಲವೊಮ್ಮೆ ರಕ್ತದಲ್ಲೇ ಬಂದಿರುತ್ತೆ ಅಂತಾರಲ್ಲ, ಆ ರೀತಿ ಆಯ್ತೇನೋ ಗೊತ್ತಿಲ್ಲ. ನಾನು ದುರ್ಯೋಧನ, ಕರ್ಣ, ಮತ್ತೆ ಸಾಮಾಜಿಕ ನಾಟಕಗಳು, ಪೌರಾಣಿಕ ನಾಟಕಗಳು ಮಂಡ್ಯದ ಒಂದು ರಂಗ ತಂಡದಲ್ಲಿ ಇಟ್ಕೊಂಡು ಮೈಸೂರು, ಬಳ್ಳಾರಿ ಈ ಕಡೆ ಎಲ್ಲ. ಅದು ಏನೋ ದುರಾದೃಷ್ಟ 10ನೇ ತರಗತಿಗೆ ನನ್ನ ರಂಗ ಶಕ್ತಿ ಕಡಿಮೆ ಆಗೋಯ್ತು. ಅಂದ್ರೆ ಭಾಷಣ ಮತ್ತೆ ಬರವಣಿಗೆ ಫೋಕಸ್ ಜಾಸ್ತಿ ಆಯ್ತು. ಆದ್ರೂ ಈಗ್ಲೂ ಕೂಡ ಬಣ್ಣ ಹಚ್ಚಿ ನಟನೆ ಮಾಡೋದು, ವೇದಿಕೆ ಮೇಲೆ ರಾರಾಜಿಸೋದು ಅಂದ್ರೆ ಬಹಳ ಇಷ್ಟ ನನಗೆ. ಬಟ್ ರಂಗಭೂಮಿ ನಮ್ಮ ಭಾಷೆಯನ್ನ ತಿದ್ದಿದೆ, ನಮ್ಮಲ್ಲಿ ಒಂದು ರೀತಿಯ ಹುಮ್ಮಸ್ಸನ್ನ ಕೊಟ್ಟಿದೆ. ಅದ್ ರಂಗಭೂಮಿ ಮತ್ತು ಆ ನಟನೆಯನ್ನ ಮರಿಲಿಕ್ಕೆ ಸಾಧ್ಯವೇ ಇಲ್ಲ. ತುಂಬಾ ಚಿಕ್ಕ ವಯಸ್ಸಿನಲ್ಲಿ ನಾವು ಗಮನಿಸೋದೇನಂತಂದ್ರೆ, ಒಂದ್ ಕಡೆ ಓದು ಬರಹ, ಮತ್ತೊಂದ್ ಕಡೆ ಬರವಣಿಗೆ, ಮತ್ತೊಂದ್ ಕಡೆ ನಿರೂಪಣೆ, ಮತ್ತೊಂದ್ ಕಡೆ ಭಾಷಣ, ಇದೆಲ್ಲ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕಾಗತ್ತೆ. ಆ ಜರ್ನಿಯಿಂದ ಅಂದ್ರೆ ಪುಟ್ಟ ಬಾಲಕ ಇದ್ದಾಗ್ಲಿಂದ ಈ ತನಕ ಅದನ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀರಾ. ಈ ಬಗ್ಗೆ ನಿಮ್ಮ ಶ್ರಮ ಹಾಗೂ ಡೆಡಿಕೇಶನ್ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಗೇನ್ ಅನ್ಸುತ್ತೆ? ಇಲ್ಲ, ನನಗೆ ಅದರ ಹೊರತಾಗಿ ಮತ್ತೇನು ಬರಲ್ಲ ಅಂತ. ಸಹಜವಾಗಿ ದೊಡ್ಡವರು ಯಾರೋ ಒಬ್ರು ಹೇಳಿದ ಮಾತು, ಏನಪ್ಪ ಇಷ್ಟು ಅದ್ಭುತವಾಗಿ ಬರೀತೀಯ, 100 ಪುಸ್ತಕ ಬರೆದಿ. ಕಾರಂತರನ್ ಯಾರೋ ಶಿವರಾಮ ಕಾರಂತರನ್ 450 ಕಾದಂಬರಿ ಬರ್ದಿದ್ದೀರ ಅಂದ್ರೆ, ಮಾರಾಯ ನನ್ಗೆ ಅದ್ ಬಿಟ್ಟು ಇನ್ನೇನ್ ಬರಲ್ಲ ಅಂತ ಹೇಳ್ತಿದ್ರು ಅವ್ರು. ಆದ್ರೆ ನನಗೆ ಮಾತು, ಬರಹ, ನಟನೆ, ಈ ಸುತ್ತಾಟದ ಹೊರತಾಗಿ ಮತ್ತೇನು ಬರದೇ ಇರೋದ್ರಿಂದ, ಅಂದ್ರೆ ಈಗ ನನ್ಗೆ ನಿಂತಿಲ್ಲಿ ಹಾಡು ಹಾಡಬೇಕು ಅಂದ್ರೆ ಆಗಲ್ಲ. ಹಾಡಿದ್ರೆ ಓಡೋಗ್ತಾರೆ, ಆತರ ಹಾಡಬಲ್ಲೆ. ಅಥವಾ ಇನ್ನೇನೋ ಡ್ಯಾನ್ಸ್ ಮಾಡ್ಲಿಕ್ ಬರಲ್ಲ, ಅಥವಾ ಇನ್ನೇನೋ ಈಜು ಹೊಡಿಲಿಕ್ ಬರಲ್ಲ. ಅಂದ್ರೆ ನಮ್ಗೆ ಏನ್ ಬರುತ್ತೋ ಅದನ್ನ ಕರತಲ ಮಲಕ ಅಂತಾರಲ್ಲ, ಅದನ್ನ ಒಲಿಸ್ಕೊಂಡಿದ್ರಿಂದ, ಅದನ್ನೇ ಧ್ಯಾನ ಮಾಡಿದ್ರಿಂದ ಅದು ಆಯ್ತಷ್ಟೇ. 24 ತಾಸಿದ್ ದಿನಕ್ಕೆ ನನಗೆ. ಸೊ ಅದೆಲ್ಲದ್ರ ಮಧ್ಯೆ ಜೋಶ್ ಇತ್ತು. ಈಗಾದ್ರೆ ಕಷ್ಟ ಆಗ್ತಿದೆ. ಹಾಗೆಲ್ಲ ಬಾಲ್ಯದಲ್ಲಿ ನಮ್ಗೆ ಏನು ಜವಾಬ್ದಾರಿ ಇರ್ಲಿಲ್ಲ. ನಮ್ ಪಾಡಗ್ ನಮ್ಮನ್ನ ಬೆಳಿಲಿಕ್ ಬಿಟ್ಟಿದ್ರು ಅಪ್ಪ ಅಮ್ಮ. ಆದ್ರಿಂದ ಎಲ್ಲಾ ಕಡೆ ಹೋಗ್ಲಿಕ್ಕೆ ಅವಕಾಶ ಇತ್ತು. ಆ ಕಡೆ ರಂಗಭೂಮಿ, ಈ ಕಡೆ ಭಾಷಣ, ಈ ಕಡೆ ನಿರೂಪಣೆ, ಪ್ರವಾಸ, ತರಲೆ, ಹರಟೆ, ಇದೆಲ್ಲವೂ ಇತ್ತು. ಪ್ರಮುಖವಾಗಿ ಮೊದಲನೇ ಪುಸ್ತಕದ ಬಗ್ಗೆ ಮಾತಾಡೋಣ. ಯಶೋದೀಕ್ಷೆ ನಿಮ್ಮ ಜೀವನದಲ್ಲಿ ಅದು ದೊಡ್ಡ ಮೈಲಿಗಲ್ಲು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಷ್ಟೋ ಜನರಿಗೆ ಸ್ಫೂರ್ತಿ ನೀಡಿದೆ ಯಶೋದೀಕ್ಷೆ. ಇದು ನಿಮ್ಗೆ ಯಾವ ರೀತಿ ಅನ್ನಿಸ್ತು? ಈಗಾಗ್ಲೇ ಹೇಳಿದ್ನಲ್ಲ, ಯಶೋದೀಕ್ಷೆ ನನ್ನ 21ನೇ ವಯಸ್ಸಿನಲ್ಲಿ ತಂದಂತ ಪುಸ್ತಕ ಅದು. ಈಗಾಗ್ಲೇ ಅದಕ್ಕಿಂತ ಮುಂಚೆ ನಾನು ಒಂದು ಶಾರ್ಟ್ ಸ್ಟೋರೀಸೋ, ನಾವೆಲ್ಲೋ, ಇನ್ಯಾವುದೋ ನಾಟಕ ಏನಾದ್ರೂ ಬರಿಬಹುದಿತ್ತು. ಆದ್ರೆ ನನಗೆ ನನ್ನದೇ ವಯಸ್ಸಿನ, ನನ್ನದೇ ಸ್ನೇಹಿತರು ಯಾರ್ಯಾರು ಇರ್ತಾರೋ ಇಡೀ ರಾಜ್ಯದಲ್ಲಿ, ಅಂದ್ರೆ ಕಾಲೇಜ್ ಸ್ಟೂಡೆಂಟ್ಸ್, ಈಗೆಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ, ಕಾಲೇಜ್ ಸ್ಟೂಡೆಂಟ್ಸ್ ಗಳು, ಈಗಿನ ಜನರೇಷನ್ ಜನರಿಗಳು ನಾವೇನಿದೀವಿ ಓದಲ್ಲ ಅನ್ನುವಂತ ಒಂದು ಆರೋಪ ಇದೆ. ಇಲ್ಲ, ಅವ್ರು ಓದ್ಬೇಕು, ಆ ರೀತಿ ಒಂದು ಪುಸ್ತಕ ಬರಿಬೇಕಂತ ನಾನು ಏನ್ ಮಾಡಿದೆ, ನಮ್ಮದೇ ನಡುವೆ ಇರುವಂತಹ ಜೀವಂತ ವ್ಯಕ್ತಿಗಳನ್ನ, ಅನ್ಸಂಗ್ ಹೀರೋಸ್ ಅಂತ. ಫಾರ್ ಎಕ್ಸಾಂಪಲ್, ನಮ್ ಸೈಯದ್ ಇಸಾಕ್ ಅಂತ ವ್ಯಕ್ತಿಗಳು, ಅಥವಾ ಈಗ ಮೊನ್ನೆ ಪದ್ಮಶ್ರೀ ಬಂದಂತ ಅಂಕೇಗೌಡ್ರು, ಅಥವಾ ಸ್ಮಶಾನದಲ್ಲಿ ಗುಂಡಿ ತೋಡುವಂತ ನೀಲಮ್ಮ, ಅವರೆಲ್ಲರೂ ಅನ್ಸಂಗ್ ಹೀರೋಸ್ ನಮ್ಗೆ. ಅಂಥವ್ರ ಬಗ್ಗೆ ಬರೀತಾ ಏನ್ ಮಾಡಿದೆ, ನಾನು ಕನೆಕ್ಟ್ ಆದೆ ಓದುಗರ ಜೊತೆಗೆ. ಅದ್ ನನ್ಗೆ ಯಾವ ರೀತಿ ಸ್ಪಂದನೆ ಸಿಕ್ತು ಅಂದ್ರೆ, ಮೊದಲ ಪುಸ್ತಕ ನಾನೇ ಪಬ್ಲಿಷರು, ಜೇಬ್ ಖಾಲಿ ಆಗ್ಬೇಕು ಸಹಜವಾಗಿ. ಆದ್ರೆ ನನಗೆ 15 ದಿನಗಳಲ್ಲೇ ಅತ್ಯಂತ ದೊಡ್ಡ ಲಾಭ ಬಂತು. ಮೊದಲನೇ ಪುಸ್ತಕದಲ್ಲೇ ಕಣ್ಣಿಲ್ಲದ ಇರುವಂತಹ ವ್ಯಕ್ತಿಗಳು, ಕಿವಿ ಕೇಳಿಸದೇ ಇರುವಂತವ್ರು, ಮಾತು ಬಾರದೇ ಇರುವಂತವ್ರು, ತರಕಾರಿ ವ್ಯಾಪಾರಿಗಳು, ಅಥವಾ ಹೋಟೆಲ್ ಸಪ್ಲೈಯರ್ಗಳು, ಎಲ್ಲಾ ರೀತಿಯ ಓದುಗರು ನನಗೆ ಸಿಕ್ಕಿದ್ರು. ಅವರೆಲ್ಲರೂ ಪತ್ರ ಬರೀತಾರೆ ಆ ಪುಸ್ತಕವನ್ನು ಓದಿ. 18 ವಯಸ್ಸಿನ ಪಾಲ್ಗುಣಿ ಅನ್ನುವಂತ ಒಂದು ಹುಡುಗಿ LLB ಸ್ಟೂಡೆಂಟ್ ಇಂದ ಹಿಡಿದು 75ನೇ ವಯಸ್ಸಿನ ಬೀರಪ್ಪ ಅನ್ನುವಂತ ವ್ಯಕ್ತಿವರೆಗೂ ಕೂಡ ಪುಸ್ತಕವನ್ನು ಓದಿ ಪತ್ರ ಬರೀತಾರೆ ನನಗೆ. ಅದೊಂದು ರೀತಿಯ ನನ್ನ ಬದುಕಿನ ಮಿರಾಕಲ್, ಅದು ಮರೀಲಿಕ್ಕೆ ಆಗಲ್ಲ.
ನಿಜಕ್ಕೂ ಇದು ಮೈಲಿಗಲ್ಲು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಷ್ಟೋ ಜನರು ಈಗ್ಲೂ ಕೂಡ ಸಾಕಷ್ಟು ಪುಸ್ತಕ ಬರೀತಾರೆ. ಅವ್ರಿಗೆ ಸಿಗದೆ ಇರುವಂತಹ ಜನಮನ್ನಣೆ ಒಂದ್ ಕಡೆ ನಿಮ್ಗೆ ಸಿಕ್ಕಿದೆ ಅಂತಂದ್ರೆ ಅದ್ ನಿಜಕ್ಕೂ ಖುಷಿ ಕೊಡುತ್ತೆ. ಈ ಬಗ್ಗೆ ಏನ್ ಹೇಳ್ತೀರಾ? ಜನಮನ್ನಣೆ ಅನ್ನೋದಕ್ಕಿಂತ ಜನರಿಗೆ ಒಳ್ಳೆಯದನ್ನ ಕೊಡೋದು ನಮ್ಮ ಕೆಲಸ ಅಷ್ಟೇ. ಜನಮನ್ನಣೆ, ಖ್ಯಾತಿ, ಜನಪ್ರಿಯ ಅನ್ನುವಂಥದ್ದು ಯಾವ್ದು ಶಾಶ್ವತ ಅಲ್ಲ ಅಂತ ನಾನು ಬಲವಾಗಿ ನಂಬಿದ್ದೀನಿ. ಆದ್ರಿಂದ ನಮ್ ಕೆಲಸ ನಾವು ಮಾಡ್ತಾ ಹೋದ್ರೆ ಜನ ಮಾತನಾಡ್ತಾರೆ, ಒಳ್ಳೇದು ಮಾತನಾಡ್ತಾರೆ, ಕೆಟ್ಟದು ಮಾತನಾಡ್ತಾರೆ. ಕೆಲವೊಮ್ಮೆ ಕೆಲವರು ಬಾಯಿಗೆ ಆಹಾರವೂ ಆಗಿರ್ತೀವಿ. ನನ್ ಪಾಡಿಗೆ ನಾನು ಬರೀತಾ ಹೋದೆ. ಜನರಿಗೆ ಯಾವ್ದು ಬೇಕು ಅನ್ನುವಂಥದ್ದು ನೋಡಿ. ಡಾಕ್ಟರ್ಗೆ ಒಬ್ಬ ರೋಗಿಯ ಪಲ್ಸ್ ಗೊತ್ತಿರತ್ತೆ, ಒಬ್ಬ ಲೇಖಕನಿಗೂ ಕೂಡ ರೀಡರ್ನ ಪಲ್ಸ್ ಅನ್ನುವಂಥದ್ದು ಗೊತ್ತಿದ್ರೆ ಅವ್ನು ಏನ್ ಬೇಕಾದ್ರೂ ಬರೀಬಲ್ಲ. ನೋಡಿ, ಇಲ್ಲಿ ಕುತ್ಕೊಂಡ್ ನಾನು ಈ ರಾಜೀವ್ ನಗರದ ಜೀವನ ಬರದ್ರೆ, ಶಾಂತಿನಗರದ ಜೀವನ ಬರದ್ರೆ ಏನಾಗುತ್ತೆ, ಇಲ್ಲಿನ ಮೈಸೂರು ಜನರಿಗೆ ಹತ್ರ ಆಗುತ್ತೆ. ನಾನು ಇಲ್ಲಿ ಕುತ್ಕೊಂಡು ಯಾವ್ದೋ ಲಂಡನ್ ಅರಮನೆ ಬಗ್ಗೆ, ವಿಕ್ಟೋರಿಯಾ ರಾಣಿ ಬಗ್ಗೆಯೋ ಅಥವಾ ಇನ್ಯಾರೋ ಚಾರ್ಲ್ಸ್ ಬಗ್ಗೆ ಬರೆದ್ರೆ ಕನೆಕ್ಟ್ ಆಗಲ್ಲ. ನಮ್ಮ ಜನಕ್ಕೆ ಹತ್ರ ಆಗೋದು ಸ್ಲಮ್ಮು, ನಮ್ ಜನಕ್ಕೆ ಹತ್ರ ಆಗೋದು ಆಟೋ, ನಮ್ ಜನಕ್ಕೆ ಹತ್ರ ಆಗೋದು ಬಸ್ಸು. ನಮ್ಗೆ ಬೆನ್ಸ್ ಕಾರ್ಗಿಂತ ಆಟೋ ಆಗ್ತಾ ನಮ್ಗೆ ಅದನ್ನ ಬರಿಬೇಕು. ಜನ್ಸಿ ಬಗ್ಗೆ ಎಲ್ಲೋ ಮಾತಾಡಿದ್ರಿ, ಈಗಿನ ಕಾಲದಲ್ಲಿ ನಾವೆಲ್ಲ ಓದಲ್ಲ ಅಂತ. ಸೊ ಹಾಗಾಗಿ ಒಂದ್ ಕ್ಯೂರಿಯಾಸಿಟಿ, ನೀವು ಶಾಲೆಯಲ್ಲಿ ಮಾಡಿದಂತಹ ದೊಡ್ಡ ತಪ್ಪು ಯಾವ್ದು? ನಾನ್ ಮಾಡಿದ ದೊಡ್ಡ ತಪ್ಪೇನಂದ್ರೆ, ನಾವು ಅಲ್ಲೆಲ್ಲ ಬಹುಶಃ ನಮ್ದು ಬಯಲು ಶೌಚಾಲಯ ಆಗ. ಅಂದ್ರೆ ನಮ್ಮ ಮೇಡಮ್ ಒಬ್ರು ಇಂದಿರಾ ಮೇಡಮ್ ಅನ್ನೋರು 3ನೇ ತರಗತಿ ಆದ್ರೂ ಕೂಡ ಅಲ್ಲೆಲ್ಲೋ ಒಂದಷ್ಟು 10 ಜನನ್ ಕಳಿಸಿ ನಾವು ಯೂರಿನ್ ಪಾಸ್ ಮಾಡೋ ತನಕ ಕಾಯ್ಕೊಂಡು ನಿಂತಿರೋ. ನಾವ್ ಅಲ್ಲಿ ಯೂರಿನ್ ಪಾಸ್ ಮಾಡಿ ಬರ್ತಾ ಒಂದ್ ದೊಡ್ಡ ಕಲ್ ತೆಗೆದು ಒಂದ್ ಕಾರ್ ಮೇಲೆ ಎತ್ತಾಕ್ಬಿಟ್ಟಿದ್ದೆ. ಅದ್ ನಾನ್ ಮಾಡಿದ ದೊಡ್ಡ ತಪ್ಪು. ಅದಾದಿ ನಮ್ಮ ಅಪ್ಪ ಹೆದರ್ಕೊಂಡು ಸ್ಕೂಲಲ್ಲಿ ಕಂಪ್ಲೇಂಟ್ ಆಗಿ ನಾನು ಜೀವನ್ ಜ್ಯೋತಿಯಲ್ಲಿ 4ನೇ ಕ್ಲಾಸ್ ನಲ್ಲಿ TC ತಗೊಂಡು 5ನೇ ಕ್ಲಾಸ್ ಬೇರೆ ಸ್ಕೂಲ್ಗೆ ಜಾಯ್ನ್ ಆಗೋ ತರ ಆಯ್ತು. ನಾನು ತುಂಬಾ ತಪ್ಪುಗಳನ್ನು ಮಾಡಿದೀನಿ, ತುಂಬಾ ತರಲೇನು ಹೌದು. ನಾನು ಬರೀ ಓದ್ಕೊಂಡು ಭಾಷಣ ಮಾಡ್ಕೊಂಡು ಏನ್ ಬಹಳ ಮುಗ್ಧ ಬಾಲಕನಾಗಿ ಏನ್ ಬೆಳಿಲಿಲ್ಲ. ತುಂಬಾ ತರಲೆ ತಾಪತ್ರಯ ಮಾಡಿ ಅಪ್ಪ ಅಮ್ಮನ ಕೆಲ್ ಓದೇನು ತಿಂದಿರೋದಿದೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಲಾಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಟೀಚರ್ ಆಗ್ಬೇಕು, ಈ ರೀತಿ ಎಲ್ಲ ಕನ್ಸ್ ಕಾಣ್ತಿರ್ತೀವಿ. ನೀವು ಲೇಖಕರು, ಬರಹಗಾರರು, ವಾಗ್ಮಿ, ನಾನಾ ರೀತಿ ಖ್ಯಾತಿಯನ್ನ ಪಡೆದಿದ್ದೀರಾ. ನೀವೇನಾಗ್ಬೇಕು ಅನ್ನೋ ಕನ್ಸೆಪ್ಟ್? ನನಗೆ ನಮ್ಮ ಚಿಕ್ಕ ತಾತ ಹಿಸ್ಟ್ರಿ ಪ್ರೊಫೆಸರ್ ಆಗಿದ್ರು. ನನ್ಗೆ ಅಟ್ ಏಜ್ ಆಫ್ 5-6ನೇ ವಯಸ್ಸಿನಲ್ಲೇ ನಾನು ಒಬ್ಬ ಹಿಸ್ಟ್ರಿ ಪ್ರೊಫೆಸರ್ ಆಗ್ಬೇಕಲ್ಲ ಅಂತ ಏನ್ ಮಾಡಿದ್ರೆ, ನಾನು ಆಗ್ಬೇಕು. ಬಟ್ ಆದ್ರೆ ಈ ಭಾಷಣ, ನಿರೂಪಣೆ, ಬರಹ ಆಗ್ತಾ ಕೊನೆಗೆ ಅದ್ ನೋಡಿ ಹೋಗ್ತಾ ನಾನು ಇಂಗ್ಲಿಷ್ ಪ್ರೊಫೆಸರ್ ಆಗ್ಬೇಕು ಅಂತ ಬಂತು. ಸೆಕೆಂಡ್ PU ಮುಗಿದ ಕೂಡಲೇ ಡಿಸ್ಟಿಂಕ್ಷನ್ ಬಂದೆ. ಎಲ್ರು ಆರ್ಟ್ಸ್ ತಗೊಂಡ್ರೆ ಸ್ವಲ್ಪ ಮೂಗ್ ಮುರಿತಾರೆ, ಬಟ್ ನಾನು ಸ್ವಲ್ಪ HE ತಗೊಂಡ್ರೆ ಏನ್ ಓದ್ತಿದ್ಯಾ ಅಂದ್ರೆ BA ಅನ್ನೋದಕ್ಕಿಂತ ಸ್ವಲ್ಪ ಗತ್ತಲ್ಲಿ ಆಪ್ಷನಲ್ ಇಂಗ್ಲಿಷ್ ಅಂತ ಹೇಳ್ಕೊಂಡ್ರೆ ಸ್ವಲ್ಪ ಮರ್ಯಾದೆ ಇರುತ್ತೆ ಅಂತ ತಗೊಂಡೆ. ಅದರಲ್ಲೂ ಒಳ್ಳೆ ರ್ಯಾಂಕ್ ಬಂತು. ಬಟ್ MA ಇನ್ ಇಂಗ್ಲಿಷ್ ಮಾಡ್ಬೇಕಿತ್ತಲ್ವಾ ನಾನು. ಆದ್ರೆ ಒಬ್ಬ ಮಹಾ ವಿದ್ವಾಂಸರು, ಅವರು ವಿದ್ವತ್ ಪತ್ರಕರ್ತರು, ಇಲ್ಲ ನೀವು MA ಇನ್ ಜರ್ನಲಿಸಂ ಮಾಡ್ಲಿಕ್ಕೆ ಅವಕಾಶ ಇದೆ, ನೀವು ಜರ್ನಲಿಸಂ ಮಾಡಿ ಅಂದ್ರು. ನಾನು ಫೈನಲ್ ಇಯರ್ ಡಿಗ್ರಿ ತನಕನೂ ನಾನು ಇಂಗ್ಲಿಷ್ ಪ್ರೊಫೆಸರ್ ಆಗ್ಬೇಕು ಅನ್ಕೊಂಡಿದ್ದವನು ಇದ್ದಕ್ಕಿದ್ದಾಗ ಪತ್ರಿಕೋದ್ಯಮಕ್ಕೆ ಬಂದೆ. ಇದೇನು ಅನಿರೀಕ್ಷಿತ ಏನಲ್ಲ, ಬೈ ಆಕ್ಸಿಡೆಂಟ್ ಅಂತಾರಲ್ಲ ಆತರ ಏನಲ್ಲ, ಬೈ ಚಾಯ್ಸ್ ನಾನು ಬಂದದ್ದೆ. ಓದ್ಬೇಕು, ಪತ್ರಿಕೋದ್ಯಮದಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕು ಅಂತ MA ಇನ್ ಜರ್ನಲಿಸಂ ಮುಗಿಸ್ಕೊಂಡು ಈ ಕಳೆದ 2 ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ನಾನು ತೊಡಗಿಸ್ಕೊಂಡು. ಸ್ಫೂರ್ತಿ ಪಡೆದವ್ರ ಬಗ್ಗೆ ನೀವ್ ಹೇಳ್ತಾ ಇದ್ರಿ, ಇನ್ ಡೀಟೇಲ್ ಆಗಿ ಹೇಳ್ಬೋದಾ ಅವ್ರ ಬಗ್ಗೆ? ನೋಡಿ, ಸ್ಫೂರ್ತಿ ಅನ್ನುವಂತ ಕಲ್ಪನೆ ಇದೆಯಲ್ಲ, ಇನ್ಸ್ಪಿರೇಷನ್ ಅಥವಾ ಯಾವ ಕ್ಷಣದಲ್ಲಿ ಯಾರು ನಮಗ್ ಸ್ಫೂರ್ತಿ ತುಂಬ್ತಾರೆ ಅಂತಾನೆ ಹೇಳಲಿಕ್ಕಾಗಲ್ಲ. ಈಗ ನಾನು ಬೆಂಗಳೂರಿನಿಂದ ಮೈಸೂರಿಗೆ ಜರ್ನಿ ಮಾಡ್ಕೊಂಡ್ ಬರ್ತಾ ನನ್ ಗೆಳೆಯನ್ ಮಾತೇ ಸ್ಫೂರ್ತಿ ತುಂಬಿರುತ್ತೆ. ಆ ಕ್ಷಣಕ್ಕೆ ಸೈಯದ್ ಇಸಾಕ್ ಅವ್ರ ಮುಖ ನೋಡಿ ಆ ಕ್ಷಣಕ್ಕೆ ಸ್ಫೂರ್ತಿ. ಶಾಶ್ವತ ಸ್ಫೂರ್ತಿ ಅಂತ ಹೇಳಲಿಕ್ಕಾಗಲ್ಲ. ಈಗ ಬರಹ ಪ್ರಾರಂಭ ಆಗ್ಲಿಕ್ಕೆ ನಾನು ರವಿ ಬೆಳಗೆರೆ ಸ್ಫೂರ್ತಿ ಅಂತ ಹೇಳ್ತೀನಿ, ಮಾತ್ ಪ್ರಾರಂಭ ಆಗ್ಲಿಕ್ಕೆ ನಮ್ ತಾತ ಸ್ಫೂರ್ತಿ ಅಂತ ಹೇಳ್ತೀನಿ, ಅಥವಾ ನಾಟಕಕ್ಕೆ ನಮ್ಮ ಇನ್ನೊಬ್ರು ತಾತ ಸ್ಫೂರ್ತಿ ಅಂತ ಹೇಳ್ತೀನಿ. ಆದ್ರೆ ಬದುಕಿನ ಮೂಲ ಸ್ಫೂರ್ತಿ ಅಂತ ಬಂದಾಗ ಅದು ಬಹಳ ಕಷ್ಟ. ಕೆಲವೊಮ್ಮೆ ಆ ಕ್ಷಣಕ್ಕೆ ಯಾರೋ ಸ್ಫೂರ್ತಿ ತುಂಬಿರ್ತಾರೆ. ನಾನು ಇಲ್ಲಿ ಬಂದಾಗ 6 ತಿಂಗಳು ಇಲ್ಲಿ ಈ ಲೈಬ್ರರಿಗೆ ಬಂದಾಗ ನನ್ಗೊಂದು 6 ತಿಂಗಳಿಗೆ ಆಗುವಂತಹ ಸ್ಫೂರ್ತಿಯನ್ನ ಸೈಯದ್ ಇಸಾಕ್ ತುಂಬಿ ಕಳಿಸ್ತಾರೆ ನನಗೆ. ಸೊ ಹಾಗಾಗಿ ಎಲ್ಲೆಲ್ಲಿಂದ ಸಿಗುತ್ತೋ ಬೀದಿ ಬದಿಯ ವ್ಯಾಪಾರಿಯಿಂದನೂ ಸ್ಫೂರ್ತಿ ತಗೊಳ್ಳೋದಕ್ಕೆ ನಾವು ರೆಡಿ ಇರ್ಬೇಕು. ಇದು ನನ್ನ ಬಲವಾದ ವಾದ ಮತ್ತು ನಂಬಿಕೆ. ನಾನು ಕೇಳಿದ ಮಟ್ಟಿಗೆ 1000ಕ್ಕೂ ಹೆಚ್ಚು ಭಾಷಣ ಮಾಡಿದ್ದೀನಿ. ಇದಕ್ಕೆಲ್ಲ ಶಕ್ತಿ ಹೇಗ್ ಬರುತ್ತೆ? ನೀವೇನಾದ್ರೂ ಪ್ರಿಪೇರ್ ಆಗಿರ್ತೀರಾ ಈ ಬಗ್ಗೆ? ಇಲ್ಲ ನೋಡಿ, ಪ್ರಿಪೇರ್ ಆಗದೆ ನಾವ್ ಏನನ್ನು ಮಾಡ್ಲಿಕ್ಕಾಗಲ್ಲ. ನಾನು 16 ಕಡೆ ಭಾಷಣ ಮಾಡಿದೀನಿ, 1000 ಕಡೆ ಭಾಷಣ ಮಾಡಿದೀನಿ. ನಾನು ಡೆಲ್ಲಿ ಯೂತ್ ಪಾರ್ಲಿಮೆಂಟ್ ಅಲ್ಲಿ ಗೆದ್ದಿದ್ದೀನಿ, ಅಥವಾ ಇನ್ನೆಲ್ಲ ಉತ್ತರ ಪ್ರದೇಶದಲ್ಲಿ ಗೆದ್ದೀನಿ, ಗುಜರಾತ್ ಅಲ್ಲಿ ಗೆದ್ದಿದ್ದೀನಿ ಅಂತ ನಾವು ಪ್ರಿಪರೇಷನ್ ಇಲ್ಲದೆ, ತಯಾರಿ ಇಲ್ಲದೆ ಹೋದ್ರೆ ಬಹಳ ಕಷ್ಟ ಆಗ್ಬಿಡತ್ತೆ. ನಾನು ಪ್ರತಿ ಬಾರಿ ವೇದಿಕೆ ಹತ್ತಬೇಕಾದ್ರೂ ಕೂಡ, ಇದು ನನ್ನ 17 ವರ್ಷಗಳ ನಿರಂತರ ಯಾನ, ಇದು ಜರ್ನಿ. ಈಗ್ಲೂ ಕೂಡ ಯಾವ್ದಾದ್ರು ಹೊಸ ವೇದಿಕೆಗೆ ಹತ್ತಬೇಕಾದ್ರೆ ನನಗೆ ಎದೆ ಡಬ್ ಅನ್ನತ್ತೆ. ಯಾಕಂದ್ರೆ ವೇದಿಕೆ ಎದುರಿರುವಂತಹ ಅವರು ನನಗೆ ಹೊಸ ಆಡಿಯನ್ಸ್, ಅವರನ್ನ ಗೆಲ್ಬೇಕಲ್ಲ. ನಾನು ಪ್ರತಿ ಬಾರಿಯೂ ನಾನು ಪ್ರಿಪೇರ್ ಆಗೇ ಹೋಗೋದು. ಮೊದಲ ಭಾಷಣಕ್ಕೂ ಈಗಿನ ಭಾಷಣಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ, ಈ ಬಗ್ಗೆ ನೀವೇನ್ ಹೇಳ್ತೀರಾ? ಮೊದಲ ಭಾಷಣಕ್ಕೂ ಮತ್ತು ಈಗಿನ ಭಾಷಣಕ್ಕೂ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಮೊದಲ ಭಾಷಣದಲ್ಲಿ ಸ್ವಲ್ಪ ಅಧ್ಯಯನ ಕಡಿಮೆ ಇರುತ್ತೆ, ವಯಸ್ಸು ಚಿಕ್ಕದಿರುತ್ತೆ. ಬೆಳೀತಾ ಬೆಳೀತಾ ಅಧ್ಯಯನಶೀಲ ಆಗ್ತಾ ಮನುಷ್ಯ ಪರಿಪಕ್ವ ಆಗ್ತಾನೆ, ಜನರ ಜೊತೆ ಬೆರೀತಾನೆ, ಆಚಾರ ವಿಚಾರ ಸಂಸ್ಕೃತಿ ಗೊತ್ತಾಗುತ್ತೆ. ಒಬ್ಬ ಲಿಸನರ್ ಯಾರು ಇರ್ತಾನೆ ಕೇಳುಗ, ಅವನ ಪಲ್ಸ್ ಹಿಡಿದು ಮಾತನಾಡ್ಲಿಕ್ಕೆ
ನಾವು ಪ್ರಯತ್ನ ಪಡ್ತೀವಿ. ವಯಸ್ಸು ಹೆಚ್ಚಾಗಿರುತ್ತೆ, ಪ್ರಬುದ್ಧತೆ ಹೆಚ್ಚಾಗಿರುತ್ತೆ, ಮತ್ತೆ ಏನ್ ಮಾತನಾಡ್ಬೇಕು ಏನ್ ಮಾತನಾಡಬಾರ್ದು ಅನ್ನುವಂತ ಅರಿವು ಕೂಡ ಒಬ್ಬ ಭಾಷಣಕಾರನಿಗೆ ಬಂದಿರುತ್ತೆ. ಅಷ್ಟೇ ವ್ಯತ್ಯಾಸ, ಮತ್ತೇನಿಲ್ಲ. ನಾವೇನು ವೃತ್ತಿ ನಾವು ನಿರ್ವಹಿಸ್ತಾ ಇರ್ತೀವಿ ಅದೇ ನಮ್ಗೆ ದೇವ್ರು ಅಂತ ಅನ್ಸತ್ತೆ. ಅದ್ರಲ್ಲಿ ಒಂದು ಪ್ರಮುಖ ಅನ್ನೋದಿರತ್ತೆ. ನಿಮ್ಮ ಅಷ್ಟೋ ಭಾಷಣದಲ್ಲಿ ಬೆಸ್ಟ್ ಅಂತ ಅಂದ್ರೆ ಯಾವ್ದು? ದಿ ಬೆಸ್ಟ್ ಅಂದ್ರೆ ಉತ್ತರ ಪ್ರದೇಶದ ಒಂದು ಹಳ್ಳಿಯಲ್ಲಿ ಈಗ್ಲೂ ಪ್ರತಿ ವರ್ಷ ಬಹುಶಃ 4-6 ವರ್ಷಗಳಿಂದ ನಡೀತಿಲ್ಲೇನೋ ಒಂದ್ ಭಾಷಣ ಸ್ಪರ್ಧೆ ಏರ್ಪಾಡಾಗುತ್ತೆ. ಸರಿಸುಮಾರು ಇಡೀ ಭಾರತ ದೇಶದಿಂದ 450 ಸ್ಪರ್ಧಿಗಳು ಬಂದಿರ್ತಾರೆ. 10 ಸುತ್ತ ಆಗುತ್ತೆ. 10 ಸುತ್ತಲ್ಲೂ ಕೂಡ ಕೊನೆಯ ಸುತ್ತಿನಲ್ಲಿ ನನ್ನ ಹೆಸರನ್ನ ಅವರು ಘೋಷಣೆ ಮಾಡ್ತಾರೆ. ಹಿಂದಿ ಆಗ್ಲೂ ಬರ್ತಿರ್ಲಿಲ್ಲ, ಈಗ್ಲೂ ಬರಲ್ಲ. ಬಟ್ ಒಂದು ಖುಷಿ ವಿಷಯ ಏನಂದ್ರೆ ಎಲ್ಲಾ ಭಾಷೆಗಳಿಗೂ ಕೂಡ ಅಲ್ಲಿ ಮಾನ್ಯತೆ ಇತ್ತು. ಅಂದ್ರೆ ಒಂದು ಕನ್ನಡ ಭಾಷಣವೂ ಮಾಡ್ಬೋದಿತ್ತು, ಮಲಯಾಳಮೂ ಮಾಡ್ಬೋದಿತ್ತು, ತಮಿಳು ಮಾಡ್ಬೋದಿತ್ತು. ಅಲ್ಲಿ ನಾನು ಕನ್ನಡ ಭಾಷಣ ಮಾಡಿ ನನಗೆ ದ್ವಿತೀಯ ಬಹುಮಾನ ಬಂದಿತ್ತು. ಪ್ರಥಮ ಬಹುಮಾನ ಕೇರಳದ ಒಂದು ಹುಡುಗಿ ರಂಜಿತಾ ನಾಯರ್ ಅಂತ, ದ್ವಿತೀಯ ಬಹುಮಾನ ನನಗೆ ಬಂದಿತ್ತು. ಇನ್ನೂ ಮರಿಲಿಕ್ಕಾಗಲ್ಲ ಅದನ್ನ. ಅದೊಂದು ರೀತಿ ಅಷ್ಟು ಜನರ ಮಧ್ಯೆ, ಅದು ಕೂಡ ಏನು 3 ನಿಮಿಷ ಆದ್ಮೇಲೆ ಒಂದು ಬೆಲ್. ನಿಮ್ಗೆ ಗೊತ್ತು ಡಿಬೇಟ್ ಕಾಂಪಿಟೇಷನ್ ಹೇಗಾಗುತ್ತೆ. ಕೊನೆ ಸುತ್ತಲಂತೂ ನಮಗ್ ಕೊಡೋದು 40 ಸೆಕೆಂಡ್. ಸಂಸ್ಕೃತಿ, ಭಾರತದ ಆತ್ಮ, ಈ ತರ ಏನೋ ವಿಷಯ ಅದ 40 ಸೆಕೆಂಡ್ ಅಲ್ಲಿ ಪ್ರಸ್ತುತ ಪಡಿಸ್ಬೇಕಿತ್ತು. ನಾವು ಟಪ ಅಂತ ಮಾತನಾಡಿ ಏನೋ ಒಂದು ಪ್ರೆಸೆಂಟ್ ಮಾಡಿದೆ. ಬರಲ್ಲ, ಇಷ್ಟು ಸುತ್ತಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿರೋದು ದೊಡ್ಡ ವಿಷಯ ಅಂತ ಅನ್ಕೊಂಡೆ. ಬಟ್ ಕೊನೆ ಸುತ್ತನಲ್ಲೂ ಕೂಡ ನನಗೆ ಬಹುಮಾನ ಬಂತು. ಅದು ದೊಡ್ಡ ಮೈಲಿಗಲ್ಲು ನನಗೆ. ಅದಾದ್ಮೇಲೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ಲಿಕ್ಕೆ ಅವಕಾಶ ಸಿಕ್ತು. ಅದೇ ಆಯೋಜಕರು ನಾನು ಬೇರೆ ಬೇರೆ ಕಡೆ ರೆಕಮೆಂಡ್ ಮಾಡಿದ್ರು. ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರೆ. ಅದೇ ರೀತಿ ನೀವು ಸಾಕಷ್ಟು ಪ್ರದೇಶಗಳಲ್ಲಿ ಹೋಗಿ ಭಾಷಣ ಮಾಡಿದ್ದೀರಾ, ನಿಮ್ಮನ್ನ ನೀವು ಗುರುತಿಸ್ಕೊಂಡಿದ್ದೀರಾ. ಯಾವೆಲ್ಲ ಜಾಗಗಳಿಗೆ ಹೋಗಿದ್ದೀರಾ? ಈ ಬಗ್ಗೆ ನಿಮ್ಮ ಅನುಭವ ಹೇಗಿತ್ತು? ನಾನು ಏಜ್ ಆಫ್ 9 ಇಂದಾನೆ ಶಿವಮೊಗ್ಗ, ಧಾರವಾಡ, ಹುಬ್ಳಿ, ಇಡೀ ರಾಜ್ಯ, ತಮಿಳ್ನಾಡು, ಕೇರಳ ಈ ಕಡೆ ಎಲ್ಲ ಹೋಗ್ತಾ ಇದ್ದೆ. ಬಟ್ ನಂದು ಏನ ತಪ್ಪೋ ಸರಿಯೋ ಗೊತ್ತಿಲ್ಲ, ಭಾಷಣ ಆಯ್ತು. ಈಗ ನೋಡಿ, ಎಲ್ಲೋ ಒಂದು ಮೈಸೂರಿನ ಕಿರು ರಂಗಮಂದಿರದಲ್ಲಿ ಭಾಷಣ ಇದೆ ಅಂದ್ರೆ ಭಾಷಣ ಆಯ್ತು, ಸಬರ್ ಬಸ್ ಸ್ಟಾಂಡ್ ಆಯ್ತು, ಮತ್ತೆ ಮಂಡಿ ಆಯ್ತು, ಇಷ್ಟೇ. ಬಟ್ ಆದ್ರೆ ಏನೋ ನನ್ನ ಪುಣ್ಯವೋ ಅಥವಾ ಅದೃಷ್ಟವೋ ಏನೋ ಗೊತ್ತಿಲ್ಲ, ಗೆಳೆಯರ ಸಂಘದಿಂದಾಗಿ, ನನ್ನ ಗೆಳೆಯನ ಸಂಘದಿಂದಾಗಿ ಕಳೆದ 3 ವರ್ಷಗಳಿಂದ ಏನಾಗ್ತಾ ಇದೆ, ಒಂದ್ ಮಹಾಬಲಿಪುರಂ ಒಂದ್ ಕಾರ್ಯಕ್ರಮ ಇದೆ ಅಂದ್ರೆ ಕಾರ್ಯಕ್ರಮ ಮುಗಿಸಿದ್ವಾ ಅಲ್ಲಿಗೆ ನಿಲ್ಬಾರ್ದು, ಅಲ್ಲಿನ ಸುತ್ತಮುತ್ತ ಓಡಾಡ್ಕೊಂಡ್ ಬರ್ತೀವಿ. ಅಥವಾ ಈಗೆಲ್ಲ ಮಹಾರಾಷ್ಟ್ರದಲ್ಲಿ ಕಾರ್ಯಕ್ರಮ ಇತ್ತ, ಮುಗಿಸಿದ್ವಾ ಅಲ್ಲಿ ಸುತ್ತಮುತ್ತ ಓಡಾಡ್ಕೊಂಡ್ ಬರ್ತೀವಿ. ಮಲೇಷಿಯಾದಲ್ಲಿ ಯಾವ್ದೋ ಒಂದು ಸೆಮಿನಾರ್ ಹೋಗ್ತೀವ, ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಪ್ರವಾಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದು ಕಳೆದ 3 ವರ್ಷದಿಂದ, ಕಳೆದ 3 ವರ್ಷದ ಟ್ರಾವೆಲ್ ನನಗೆ ಒಳ್ಳೆ ಅನುಭವ ಕೊಟ್ಟಿರೋದು. ಆದ್ರೆ ಹಿಂದಿನ 13-14 ವರ್ಷ ಏನ್ ಸುತ್ತಿದೀನೋ, ಬರೀ ಆಡಿಟೋರಿಯಂ ಆಯ್ತು, ಪ್ರೈಸ್ ಇಸ್ಕೊಳ್ಳೋದಾಯ್ತು, ಮನೆಗೆ ಬರೋದಾಯ್ತು. ಸುಮ್ನೆ ಹೆಮ್ಮೆಗೆ ಗುಜರಾತ್ ಹೋಗಿದ್ದೆ, ಉತ್ತರ ಪ್ರದೇಶ ಹೋಗಿದ್ದೆ, ಡೆಲ್ಲಿ ಹೋಗಿದ್ದೆ ಅಂತ ಹೇಳ್ಕೊಳ್ಳೋದೇ ಹೊರತು. ಬಟ್ ಆಗ ಹಾಗಿತ್ತು, ಹಸಿವಿತ್ತು. ಆಗ ಮನೆಯ ತಾಪತ್ರಯಗಳ ನಡುವೆ ಪ್ರೈಸ್ ತಗೊಂಡು ಬರೋದು, ಇನ್ ಯಾವುದೇ ರೀತಿ ಖರ್ಚು ಮಾಡಬಾರ್ದು. ಬಟ್ ಮನುಷ್ಯ ಒಂದು ಹಂತ ದಾಟಿದಾಗ, ಇಲ್ಲಪ್ಪ ಈಗ ನಾನು ಸುತ್ತಾಡ್ಬಹುದು, ನೆಮ್ಮದಿಯಾಗಿರ್ಬಹುದು, ನಾನ್ ಜವಾಬ್ದಾರಿ ನಿಭಾಯಿಸ್ತಾ ಇದ್ದೀನಿ, ನನಗೆ ಇಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ ಅಂತ ಅನಿಸ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಸ್ವಲ್ಪ ಸುತ್ತಾಟ ಹೆಚ್ಚಾಯ್ತು. ಸಮಾಜದಲ್ಲಿ ಎಲ್ಲಾ ತರ ಜನರು ಇರ್ತಾರೆ. ಕೆಲವರು ಬೆಂಬಲಿಸ್ತಾರೆ, ಕೆಲವರು ಟೀಕಿಸ್ತಾರೆ. ಇದನ್ನೆಲ್ಲ ನೀವು ಹೇಗ್ ತಗೋತೀರಾ? ಹಿಂದೆ ನನ್ನ ಬೈದವರೆಲ್ಲ ಚೆನ್ನಾಗಿರಲಿ, ಮುಂದೆ ನನ್ನ ಬೈದವರೆಲ್ಲ ಅಂದಣವೇರಲಿ, ಕುಂದು ಇಟ್ಟವರಿಗೆಲ್ಲ ಕುದುರೆ ಕಟ್ಟಿ ಬಾಳಲಿ, ಬಂದು ಒದ್ದವರಿಗೆ ಭತ್ತದ ಗದ್ದೆ ಬೆಳೆಯಲಿ ಅಂತ ದಾಸರು ಹೇಳ್ತಾರೆ. ಟೀಕೆ ಸಹಜ, ಯಾರನ್ನು ಬಿಟ್ಟಿಲ್ಲ. ನನಗೆ ಯಾವಾಗ್ಲೂ ನೆನಪಾಗುತ್ತೆ, BR ಲಕ್ಷ್ಮಣರಾವ್ದು ಒಂದು ಕವಿತೆ ಇದೆ. ಬಹುಶಃ ಎಷ್ಟು ಜನ ಕೇಳಿದಾರೋ ಇಲ್ಲೋ ಗೊತ್ತಿಲ್ಲ, ಸಾಹಿತ್ಯ ಪ್ರಿಯರು ಕೇಳಿರ್ತಾರೆ. ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು. ದೇವ್ರನ್ನ ಹೊಗಳ್ತಾ ಇರೋದು ಕವಿ. ನನಗೆ ಸಾಧ್ಯವೇ ಅದರ ಆಳವಳೆಯಲು ಅಂತ ಕವಿ ಕೊನೆ ಸಾಲ ನಾನು ಏನು ಹೇಳ್ತಾರೆ ಗೊತ್ತಾ? ಕೈಯ ಕೊಟ್ಟೆ ಕೆಡವಲೆಂದು, ಕಾಲು ಕೊಟ್ಟೆ ಎಡವಲೆಂದು, ಬುದ್ಧಿ ಕೊಟ್ಟೆ. ನಮಗ್ ಬುದ್ಧಿ ಕೊಟ್ಟಿದ್ ಯಾರು ಅಂತ ನಾವು ನಂಬಿದೀವಿ? ದೇವ್ರು. ಬುದ್ಧಿ ಕೊಟ್ಟೆ ನಿನ್ನನ್ನೇ ಅಲ್ಲಗಳೆಯಲು. ನಾವೇನ್ ಮಾಡ್ತಾ ಇದೀವಿ ಇವತ್ತು? ಆಸ್ತಿಕ ನಾಸ್ತಿಕರ ನಡುವೆ, ಎಡ ಬಲದ ನಡುವೆ ದೇವರನ್ನು ನಿಂದಿಸುವ ಮಟ್ಟಕ್ಕೆ ನಾವು ಬೆಳೆದ್ ನಿಂತಿದ್ದೀವಿ. ಆದ್ರಿಂದ ಅಂತ ದೇವರನ್ನೇ ಬಿಡಲ್ಲ, ಇನ್ನು ಸಮಾಜ ಉದ್ಧಾರಕರನ್ನೇ ಈ ಸಮಾಜ ಬಿಟ್ಟಿಲ್ಲ. ಗಾಂಧಿಯನ್ನ ನಿಂದಿಸುವ, ಸ್ವಾಮಿ ವಿವೇಕಾನಂದರನ್ನ ನಿಂದಿಸುವ, ಈ ನೆಲದ ಐತಿಹಾಸಿಕ ಪುರುಷರನ್ನ ನಿಂದಿಸುವಂತ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ. ಆದ್ರಿಂದ ಆ 4 ಜನರ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅಗತ್ಯವೂ ಇಲ್ಲ, ಅನಿವಾರ್ಯವೂ ಇಲ್ಲ ಅಂತ ನಾನ್ ನಂಬಿದ್ದೀನಿ. ಅವ್ರನ್ನ ಮೆಚ್ಚಿ ನಾವೆಲ್ಲಿ ಯಾವ ಸ್ವರ್ಗನೂ ಸೇರ್ಬೇಕಾಗಿಲ್ಲ. ನಮ್ಮ ತನು ಮತ್ತು ಮನಕ್ಕೆ ಖುಷಿಯಾಗುವಂತ ಕೆಲಸವನ್ನ ಮಾಡ್ತಾ ಹೋಗ್ಬೇಕಷ್ಟೆ. ಸಮಾಜದಲ್ಲಿ ಇವಾಗ ನಾವೇನೇ ಮಾಡಿದ್ರು ಈಗ ಐಡಿಯಾಲಜಿ ಅನ್ನೋದನ್ನ ಎಲ್ಲಾ ಕಡೆ ತರ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇದು ಒಂದ್ ಕಡೆ ಬೇಸರ ಅಂತ ಅನ್ಸುತ್ತೆ. ಅನಿವಾರ್ಯನಾ ಇದೆಲ್ಲ? ಇಲ್ಲ, ಒಂದು ದೇಶಕ್ಕೆ ಸಿದ್ಧಾಂತ ಅನ್ನುವಂಥದ್ದು ಅನಿವಾರ್ಯ. ನಾನ್ ನಂಬಿರೋ ಹಾಗೆ ಎಡ ಬಲ ಇರ್ಲೇಬೇಕು. ಒಬ್ಬ ಕಾರ್ಲ್ ಮಾರ್ಕ್ಸ್ ಇಲ್ಲದೆ ಹೋಗಿದ್ರೆ ಕಾರ್ಮಿಕ ಸಂಘಟನೆ ಹುಟ್ಕೋತಿರ್ಲಿಲ್ಲ. ಒಬ್ಬ ಲೆನಿನ್, ಸ್ಟಾಲಿನ್ ಇಲ್ದೆ ಹೋಗಿದ್ರೆ ರಷ್ಯಾ ಕ್ರಾಂತಿ ಆಗ್ತಿರ್ಲಿಲ್ಲ. ಅಥವಾ ಇಲ್ಲಿ ಪೆರಿಯಾರ್ ಇಲ್ದೆ ಹೋಗಿದ್ರೆ ಮತ್ತೇನೋ ಆಗ್ತಿರ್ಲಿಲ್ಲ. ಅಥವಾ ಇಲ್ಲಿ ನಮ್ಮ ನೆಲದಲ್ಲಿ ದೇವನೂರ್ ಮಹಾದೇವ, ಸಿದ್ದಲಿಂಗಯ್ಯ ಅಂತವ್ರು ಇಲ್ದೆ ಹೋಗಿದ್ರೆ ದಲಿತ ಚಳುವಳಿ ಆಗ್ತಿರ್ಲಿಲ್ಲ. ಎಲ್ಲವೂ ಬೇಕು. ದಲಿತ ಚಳುವಳಿಯೂ ಬೇಕು, ಮಹಿಳಾ ಚಳುವಳಿಯೂ ಬೇಕು, ಪರಿಸರ ಚಳುವಳಿಯೂ ಬೇಕು, ಎಲ್ಲವೂ ಬೇಕು. ಅತಿರೇಕ ಆಗಬಾರದು. ಸಿದ್ಧಾಂತವೇ ಬದುಕಾಗಬಾರದು, ಬದುಕಿನ ಭಾಗ ಆಗಬೇಕು. ಸಿದ್ಧಾಂತಕ್ಕೂ ಮೀರಿದ ಬದುಕಿದೆ ಅನ್ನೋದನ್ನ ನಾವು ತಿಳ್ಕೊತಾ ಇಲ್ಲ. ಅದು ಏನಂತೀವಲ್ಲ, ದುಃಖದ ಸಂಗತಿ.
ಸಿದ್ಧಾಂತವನ್ನ ಮೀರಿ ಬದುಕನ್ನ ಕಂಡುಕೊಂಡಾಗ. ಈಗ ನೋಡಿ, ಎಷ್ಟೋ ಜನ ದೀಕ್ಷಿತ್ ನಾಯರ್ ಬಲಪಂಥೀಯ ಅಂತಾರೆ, ಆದ್ರೆ ಇವ್ರ ಪ್ರಕಾರ ಬಲಪಂಥೀಯ ಅಂದ್ರೆ ಮುಸ್ಲಿಂ ವಿರೋಧಿ ಅಂತಾರೆ. ಆದ್ರೆ ನನಗಿರುವಂತಹ ಸ್ನೇಹಿತರು ಅಥವಾ ನಾನು ಇಂಟರ್ವ್ಯೂ ಮಾಡುವಂತಹ ವ್ಯಕ್ತಿಗಳು ಎಲ್ಲರೂ ಕೂಡ ಮುಸ್ಲಿಂ ಸಾಧಕರೇ ಇರ್ತಾರೆ. ಅಂದ್ರೆ ಒಂದು ಪ್ರತಿಶತ ಅಂದ್ರೆ ಕಂಪೇರ್ ಮಾಡಿದಾಗ ನೋಡಿ, ನನಗೆ ಕಾರ್ನಾಡ್ರನ್ನು ಓದಿ ಅಭ್ಯಾಸ ಇದೆ, ಅನಂತಮೂರ್ತಿ ಅವ್ರನ್ನು ಓದಿ ಅಭ್ಯಾಸವಿದೆ. ನನಗೆ ಭೈರಪ್ಪನವರಷ್ಟೇ ಅನಂತಮೂರ್ತಿಯು ಇಷ್ಟ ಆಗ್ತಾರೆ, ಕಾರ್ನಾಡ್ರು ಇಷ್ಟ ಆಗ್ತಾರೆ. ಕಾರ್ನಾಡ್ರ ತುಗ್ಲಕ್, ಕಾರ್ನಾಡ್ರ ಟಿಪ್ಪು ಕಂಡ ಕನಸು, ಭೈರಪ್ಪನವರ ಧರ್ಮಶ್ರೀ, ಯಾನ, ನಿರಾಕರಣ, ಈ ರೀತಿ. ಅಂದ್ರೆ ಒಬ್ಬ ಓದುಗ, ಸಾಹಿತ್ಯ ಪ್ರಿಯ, ಯಾವುದೇ ಸಿದ್ಧಾಂತಕ್ಕೊಳಪಡದೆ ಪಂಥದ ಭೂತ ಪೆಡಂಭೂತವನ್ನ ಮೈ ಮೇಲೆ ಏರಿಸಿಕೊಳ್ಳದೆ ಎಲ್ಲರನ್ನ ಓದುವಂತ ಕೆಲಸ ಆಗ್ಬೇಕು. ಇವತ್ತು ಸೈಯದ್ ಇಸಾಕ್ ಅಂತ ಒಬ್ಬ ಮಹಾನ್ ಚೇತನನನ್ನ ಈ ಗ್ರಂಥಾಲಯ ಕಟ್ಟಿದ್ದಾರೆ. ಅವ್ರನ್ನ ಯಾವ ಪಂಥಕ್ಕೆ ಸೇರಿಸ್ತೀರಿ ನೀವು? ಮನುಷ್ಯ ಪಂಥ ಅಂತ ನಾನ್ ನಂಬಿದ್ದೀನಿ. ಮನುಷ್ಯ ಸಹಜವಾದ ಕೆಲಸ ಅವ್ರದ್ದು, ಮಾನವೀಯತೆಯ ಕೆಲಸ ಅದು ಅವ್ರದ್ದು. ಅದರಿಂದ ಅಂತವರ ಬೆನ್ನಿಗೆ ನಿಲ್ಲುವಂತ ಕೆಲಸ ಆಗ್ಬೇಕು. ಮನುಷ್ಯ ಪರ ಕೆಲಸ ಮಾಡಬೇಕು, ಸಿದ್ಧಾಂತಕ್ಕೆ ಒಳಪಡದೆ. ಯಾವ್ದು ಸಿದ್ಧಾಂತ ಇದೆ ಬದುಕಿಗಿಂತ ಯಾವ ಸಿದ್ಧಾಂತ ಇದೆ? ಸಿದ್ಧಾಂತ ಬೇಕು, ಬಟ್ ಯಾರನ್ನು ಓದಬೇಕು, ಯಾರನ್ನು ಬಿಡಬೇಕು ಅನ್ನುವ ಅರಿವು ಇರಬೇಕು. ಅದು ಒಂದು ಹಂತಕ್ಕೆ ಗೊತ್ತಾಗುತ್ತೆ. ಆದ್ರೆ ಇವತ್ತು ಏನಾಗ್ಬಿಟ್ಟಿದೆ ಗೊತ್ತಾ, ಇವತ್ತು ಬಹಳ ವಿಷಾದದ ಸಂಗತಿ, ಬಹಳ ಸಂಕಟ ಆಗತ್ತೆ. ಇವತ್ತು ನಮ್ಮ ವಯಸ್ಸಿನ ಯುವಕರು ಯಾರನ್ನೂ ಓದಿರೋದಿಲ್ಲ. ಯಾರೋ ಅವರ ಒಬ್ಬ ನಾಯಕ ಯಾರಿಗೋ ಜೈ ಅಂದ್ರೆ ಇವರು ಜೈ ಅನ್ನೋದು, ಸತ್ಯಪರ ಅದು ಯೋಚನೆ ಮಾಡೋದಿಲ್ಲ. ಸುಳ್ಳು ಯಾವ್ದು ಸತ್ಯ ಯಾವುದು ಅಂತ ಅದನ್ನ ಆ ವಿಷಯದ ಆಳಕ್ ಗಾಳ ಹಾಕೋದಿಲ್ಲ. ಇದೆಲ್ಲ ಬಹಳ ದುಃಖದ ಸಂಗತಿ. ಅಂದ್ರೆ ಈಗ ನನ್ನ ಪಾಲಿಗೆ ಯಾರೋ ಒಬ್ಬ ವ್ಯಕ್ತಿ ಕೆಟ್ಟವನ ಆದ ಅಂದ ಮಾತ್ರಕ್ಕೆ ಅವ್ರು ನಿಮ್ಮ ಪಾಲಿಗೂ ಕೆಟ್ಟವನ ಆಗಿರ್ಬೇಕಂತ ಏನಿಲ್ವಲ್ಲ. ಸೊ ಹಾಗಾಗಿ ಭೈರಪ್ಪನವರನ್ನ ಕಂಡ್ರೆ ಕಾರ್ನಾಡ್ರ ಅಭಿಮಾನಿಗಳಿಗೆ ಆಗಲ್ಲ ಅಂದ್ರೆ ನನಗೂ ಆಗಬೇಕು ಅಥವಾ ಆಗಬೇಕಿಲ್ಲ ಅಂತ ಏನಿಲ್ಲ. ಅಂದ್ರೆ ಸತ್ಯಪರ ಮಾತನಾಡಿದಾಗ ಅವರ ಕೃತಿಗಳನ್ನ ನಾವು ಗಂಭೀರವಾಗಿ ಓದಾಗ ಗೊತ್ತಾಗತ್ತೆ ಯಾವ್ದನ್ನ ತಗೋಬೇಕು ಬಿಡಬೇಕು ಅನ್ನುವಂಥದ್ದು ನನ್ನ ಸ್ವಯಂ ನಿರ್ಧಾರ. ನನ್ನ ಬೆನ್ನ ಮೇಲೋ ಭುಜದ ಮೇಲೆ ನಿಂತು ನೀನು ಇದನ್ನೇ ಓದಬೇಕು, ಇಂಥವ್ರ ಬಗ್ಗೆ ಮಾತನಾಡ್ಬೇಕು ಅಂತ ಹೇಳುವ ಹಕ್ಕು ಯಾರಿಗೂ ಇಲ್ಲ. ಈ ಸಮಾಜ ಅಂತ ದುಸ್ಥಿತಿಯಲ್ಲಿ ಇದೆ ಇವತ್ತು. ಅಂದ್ರೆ ಯಾರೋ ತೋರಿಸಿಕೊಟ್ಟ ಹಾದಿಯಲ್ಲಿ ನಡೆಯೋದಲ್ಲ, ನಿನ್ನ ದಾರಿ ನೀನೇ ನಡೆದು ಸೇರಬೇಕು ಗುರಿಯನ್ನು, ತಡೆಯಬಹುದೇ ಕಡಲ ಕಡೆಗೆ ಓಡುವಂತ ತಡಿಯನ್ನು. ಹೋಗ್ತಾ ಇರ್ಬೇಕು ಸುಮ್ನೆ. ಯಾರದ್ದೋ ದಾರಿಯಲ್ಲಿ ನಾವು ನಡೆದ್ರೆ ಅದು ಸಕ್ಸಸ್ ಅನ್ನುವಂಥದ್ದೇ ಕ್ಷಣಿಕ ಅಂತ ನಂಬಿರೋನ್ ನಾನು. ಇನ್ ಯಾರದ್ದೋ ತೋರಿಸೋ ದಾರಿಯಲ್ಲಿ ನಡೆಯುವಂತ ಸಕ್ಸಸ್ ಇನ್ನೂ ಕ್ಷಣಿಕ. ಸಾಮಾನ್ಯವಾಗಿ ಮೋಟಿವೇಶನಲ್ ಪುಸ್ತಕ ನಾವು ಅಥವಾ ಲೇಖಕರಾಗಿ ಯಾರು ಬರೀತಾರೆ ಅದನ್ನ ವ್ಯಾಪಾರಕ್ಕೋಸ್ಕರ ಬರೀತಾರೆ ಅಂತ ಟೀಕೆಗಳು ಸಾಕಷ್ಟು ಬರ್ತಾ ಇದೆ. ಈ ಬಗ್ಗೆ ಏನ್ ಹೇಳ್ತೀರಿ? ಅದು ಸಹಜ ಕೂಡ. ನಾನು ಒಬ್ಬ ಮೋಟಿವೇಶನಲ್ ಸ್ಪೀಕರ್ ಮತ್ತು ಮೋಟಿವೇಶನಲ್ ಪುಸ್ತಕಗಳನ್ನೇ ಬರೆದಿರೋದ್ರಿಂದ 3 ಪುಸ್ತಕಗಳು ನನ್ನ ಮೋಟಿವೇಶನಲ್. ಯಶೋದೀಕ್ಷೆ, ಅವರಿಲ್ಲದ ಬದುಕಿನಲ್ಲಿ ಗೆಲ್ಲಬಲ್ಲಿರ, ಅವರ ಕೈ ಹಿಡಿದು ನಡೆಯೋಣವೇ, ಅಥವಾ ಮುಂದಿನ ತಿಂಗಳು ಬಿಡುಗಡೆಯಾಗುವ ಗೆಲುವೆ ಐ ಲವ್ ಯು, ಎಲ್ಲ ಮೋಟಿವೇಶನ್ ಅಲ್ಲೇ. ಆದ್ರೆ ಅದೇನು ವ್ಯಾಪಾರಕ್ಕೆ ಇಟ್ಟಿಲ್ಲ ನಾನು. ವ್ಯಾಪಾರಕ್ಕೆ ಇಟ್ಟಿರೋರು ಯಾರು ಅಂದ್ರೆ ಇಂಗ್ಲಿಷಿನ ಬೇರೆ ಬೇರೆ ಪುಸ್ತಕಗಳನ್ನ ಓದಿ ಗೂಗಲ್ ನಲ್ಲಿ ನೋಡಿ ಕನ್ನಡಕ್ಕೆ ಅತಿ ದರಿದ್ರವಾಗಿ ಟ್ರಾನ್ಸ್ಲೇಟ್ ಮಾಡುವಂತಹ ಲೇಖಕರು. ದರಿದ್ರ ಅಂತ ಪದವೇ ಬಳಸ್ತೀನಿ ನಾನು, ಯಾಕಂದ್ರೆ ಕನ್ನಡ ಎಂತ ಶ್ರೀಮಂತ ಭಾಷೆ, ನಮ್ಮ ನೆಲದ ಭಾಷೆ. ಕೆಲವೊಬ್ರು ಬೆಸ್ಟ್ ಸೆಲ್ಲಿಂಗ್ ಆಗ್ಲಿ ಅಂತಾನೆ ಒಂದಷ್ಟು ಗೂಗಲ್ ನಿಂದನೋ ಮತ್ತೆಲ್ಲಿಂದನೋ ತಗೊಂಡು ಪುಸ್ತಕಗಳನ್ನ ಬರೆಯುವಂತ ಮೋಟಿವೇಶನಲ್ ರೈಟರ್ಸ್ ಗಳ ಮಧ್ಯೆ ನಾನು ಬರೆದಿದ್ದೆಲ್ಲವೂ ನಮ್ಮ ನಡುವೆ ಬದುಕಿರುವಂತಹ, ಈ ಸಮಾಜಕ್ಕೆ ಮಾದರಿಯಾಗುವಂತಹ, ಸ್ಫೂರ್ತಿಯಾಗುವಂತಹ ವ್ಯಕ್ತಿಗಳ ಬಗ್ಗೆ ಬರದೆ, ಅಥವಾ ಬೇರೆ ಯಾರೋ ಬರೀತಾರಲ್ಲ ಅವ್ರು ಬರೆಯೋದು ಯಾವ್ದೋ ಲಂಡನ್ ಸಾಧಕನ ಬಗ್ಗೆ, ಅಮೆರಿಕ ಸಾಧಕನ ಬಗ್ಗೆ ಬಂದು ಕನ್ನಡಕ್ಕೆ ಬಟ್ಟಿ ಇಳಿಸೋದು, ಅದನ್ನ ಒಳ್ಳೆ ಟ್ರಾನ್ಸ್ಲೇಷನ್ ಅಲ್ಲ, ಗೂಗಲ್ ಟ್ರಾನ್ಸ್ಲೇಷನ್ ಪುಸ್ತಕಗಳು. ಅದೆಲ್ಲದರ ಮಧ್ಯೆ ನಾನು ಬರೆದಂತಹ ಮೋಟಿವೇಶನಲ್ ಪುಸ್ತಕಗಳು ನಮ್ಮ ನಡುವೆ ಬದುಕಿರುವಂತಹ ಜೀವಂತ ವ್ಯಕ್ತಿಗಳು, ಸಾಧಕರ ಬಗ್ಗೆ ಬರದೆ, ಆ ಪುಸ್ತಕಗಳನ್ನ ಓದಿ ಆರಾಮ ಹೋಗೋಕ್ ಭೇಟಿ ಮಾಡ್ಬೋದು ಅವ್ರು. ಅಂತದ್ದೇ ವ್ಯಕ್ತಿಗಳು, ಅಂದ್ರೆ ಕೈ ಹಾಕಿದ್ರೆ ಸಿಗ್ಬೇಕು. ಅಂದ್ರೆ ಈ ಮೈಸೂರಿನ ಬಂದ್ರೆ ಸೈಯದ್, ಅಥವಾ ಇಲ್ಲಿ ಹೋದ್ರೆ ನೀಲಮ್ಮ, ಅಲ್ಲಿ ಹೋದ್ರೆ ಲೀಲಾವತಿ, ಇಂಥ ವ್ಯಕ್ತಿಗಳ ಬಗ್ಗೆ ಬರೀತಾ ಏನಾಯ್ತು, ನಮ್ ನಡುವೆ ಇಂಥ ವ್ಯಕ್ತಿಗಳು ಇದ್ದಾರಲ್ಲ ಅನ್ನೋ ಕಾರಣಕ್ಕೆ ಏನಾಯ್ತು ಆ ಮೋಟಿವೇಶನಲ್. ನನ್ಗದೇನು ವ್ಯಾಪಾರೀಕರಣ ಆಗ್ಲಿಲ್ಲ, ನನಗೆ ಹೆಸರು ಬಂತು. ವ್ಯಾಪಾರ ಅನ್ನೋದಕ್ಕಿಂತ ಸ್ವಲ್ಪ ಲಾಭ ಬಂತು. ನಾನು ವ್ಯಾಪಾರ ದೃಷ್ಟಿಯಿಂದ ಯಾವ ಪುಸ್ತಕವನ್ನು ಇಲ್ಲಿವರೆಗೂ ಕೈ ಎತ್ಕೊಂಡಿಲ್ಲ. ಕೆಲವರು ಮೊಸರಿನಲ್ಲಿ ಕಲ್ ಹುಡುಕ್ತಾರೆ ಅಂತ ಜನಗಳಿರ್ತಾರೆ. ನಾವು ಬರೆಯುವಂತಹ ಪುಸ್ತಕದಲ್ಲಾಗಿರ್ಬೋದು ಅಥವಾ ನೀವು ಮಾತಾಡುವಂತಹ ರೀತಿಯಲ್ಲಾಗಿರ್ಬೋದು, ನಿಮ್ಮ ಬರವಣಿಗೆಯಲ್ಲಾಗಿರ್ಬೋದು, ಇಂಥದಕ್ಕೆ ಥ್ರೆಟ್ನಿಂಗ್ ಕಾಲ್ ಅಥವಾ ಬೆದರಿಕೆ ಇದನ್ನೆಲ್ಲ ನಿಲ್ಸ್ಬಿಡ್ಬೇಕು, ಈ ರೀತಿ ಯಾವ್ದಾದ್ರು ಬಂದಿದ್ಯಾ? ಇಲ್ಲ, ಆತರ ನನ್ನನ್ನ ಬೆದರಿಕೆ ಹಾಕುವಂತಹ ಕರೆಗಳೇನ್ ಬಂದಿಲ್ಲ, ಮೆಸೇಜ್ಗಳು ಬಂದಿದೆ. ಒಂದು RSS ಆಳ ಆಗಲ್ಲ ಅಂತ ದೇವನೂರ್ ಮಹಾದೇವ್ ಅವರು ಒಂದ್ ಪುಸ್ತಕ ಬರೀತಾರೆ. ನನಗೆ ಅದೇನು ಇಷ್ಟ ಆಗ್ಲಿಲ್ಲ, ಯಾಕಂದ್ರೆ ನನಗೆ ಅತ್ಯಂತ ಪ್ರೀತಿಸುವ ಲೇಖಕ ಅವರು. ಐಡಿಯಾಲಜಿ ಮಣ್ಣು ಮಸಿ ಏನಾದ್ರೂ ಇರ್ಲಿ, ಅವರ ಕುಸುಮ ಬಾಲೆ, ಒಡಲಾಳ, ಅವರ ಎದೆಗೆ ಬಿದ್ದ ಅಕ್ಷರ, ಇದೆಲ್ಲವೂ ಕೂಡ ಅತ್ಯಂತ ಇಷ್ಟದ ಕೃತಿಗಳು ನನಗೆ. ಆದ್ರೆ RSS ಆಳ ಅಗಲ, ಅಲ್ಲಿ ಆಳವೂ ಇರ್ಲಿಲ್ಲ ಅಗಲವೂ ಇರ್ಲಿಲ್ಲ, ಯಾರನ್ನೋ ಮೆಚ್ಚಿಸುವ ಸಲುವಾಗಿ ಒಂದು ಟೂಲ್ ಕಿಟ್ ರೀತಿ. ಈಗ್ಲೂ ನಾನು ಬಹಳ ಧೈರ್ಯದಿಂದ ಹೇಳ್ತೇನೆ. ಅದು ಬರೆದಾಗ 3 ವರ್ಷಗಳ ಹಿಂದೆ ನಾನು ರಿವ್ಯೂ ಬರೆದಾಗ ನಾನು ಅತ್ಯಂತ ಸ್ವಲ್ಪ ಬೇರೆ ಬೇರೆ ಭಾಷೆಗಳಲ್ಲೇ, ಟಾಬ್ಲೆಟ್ ಭಾಷೆಗಳಲ್ಲೇ ಬರೆದಿದ್ದೆ. ಅಂದ್ರೆ ಹೊಗೆ ಬಿಟ್ಕೊಂಡು ಹೊಗೆನೆ ಎದೆಲ್ ತುಂಬಿರೋದ್ರಿಂದ ಅಕ್ಷರ ಎಲ್ಲ ಮಾಸ್ಲಾಗಿದೆ, ಆದ್ರಿಂದ ಇಂತಹದ್ದೊಂದು ಪುಸ್ತಕ ಬರೆದಿದ್ದಾರೆ ಅಂತ ಹೇಳಿದೆ. ಆಗ ಒಂದಷ್ಟು ಜನ ನನಗೆ ಏನೇನೋ ತುಚ್ಛವಾಗಿ ಅಸಭ್ಯವಾಗಿ ಮಾತನಾಡಿದ್ರು, ಕರೆ ಮಾಡಿದ್ರು. ಅದೇ ನನ್ಗೆ ಬೆದರಿಕೆ ಕರೆ ಅಂತ ಅನಿಸ್ಲಿಲ್ಲ. ಅಂದ್ರೆ ಇತ್ತೀಚೆಗೆ ಸೀಜರಾಯಿ ಪುಸ್ತಕ ಬರೀತಾ ಇದನ್ನ ಸ್ಟೇ
ತರ್ತಾರೆ ನೋಡ್ತಾ ಇರೋ, ಅಥವಾ ಇದ್ರ ಮೇಲೆ ಏನೋ ಕೇಸ್ ಆಗತ್ತೆ ನೋಡ್ತಾ ಇರೋ, ಯಾಕೆ ಬರೀತಾ ಇದೀಯಾ, ಏನ್ ಅವ್ರ ಮನೆಯವ್ರು ಸುಮ್ನೆ ಬಿಟ್ಬಿಡ್ತಾರ ನೀನೇನ, ಸತ್ಯ ಹೇಳಕ್ಕೆ ಅಂತ ಭಯ, ಅದು ಎವಿಡೆನ್ಸ್ ಇದ್ದಾಗ. ಸೊ ಹಾಗಾಗಿ ನನಗೇನದು ಸಹಜವೇ. ಎತ್ತರ ಭೈರಪ್ಪ ಬರ್ದಾಗ್ಲೂ ಸಾಕಷ್ಟು ಕಾಂಟ್ರವರ್ಸಿ ಆಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬಂದವು. ಈ ಬಗ್ಗೆ ಏನ್ ಹೇಳ್ತೀರಾ? ಕಾಂಟ್ರವರ್ಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ಟೀಕೆ ಆಯ್ತು. ಕಾಂಟ್ರವರ್ಸಿ ಪುಸ್ತಕ ಏನಲ್ಲ, ಭೈರಪ್ಪನವರನ್ನ ಎತ್ತರಕ್ಕೇರಿಸುವ ಪುಸ್ತಕ ಅದು. ಎತ್ತರ ಭೈರಪ್ಪ, ಅಗದಷ್ಟು ಆಳ ಮೊಗದಷ್ಟು ಬೆರಗು, ಬೌಂಡ್ಲೆಸ್ ಭೈರಪ್ಪ ಅಂತ ಇಂಗ್ಲಿಷ್ಗೂ ಟ್ರಾನ್ಸ್ಲೇಟ್ ಮಾಡಿದ ನನ್ ಗೆಳೆಯ ತೇಜಸ್. ಅದು ಟೀಕೆ ಬಂತು. ಏನ್ 25 ವರ್ಷದ ಹುಡುಗ ಏನ್ ಬರೆದು ಬಿಡ್ತಾನೆ ಭೈರಪ್ಪನ ಬಗ್ಗೆ, 11 ಓದ 12 ಬರ್ದಿರ್ತಾನೆ. ಇನ್ನೂ ಒಬ್ರು ಸಾರ್ವಜನಿಕವಾಗಿ ತಮ್ಮ ಅಸೂಯೆಯನ್ನು ಹೊರ ಹಾಕಿದ್ರು. ನೀವು ಬಿಡಿ ಎತ್ತರ ಅಂದ್ರು. ಅವರ ಧ್ವನಿಯಲ್ಲಿ ಅಸೂಯೆ, ಅಸಹನೆ, ವ್ಯಂಗ್ಯ ಎಲ್ಲವೂ ಇತ್ತು. ಆದ್ರೆ ಅದು 2 ರೀಪ್ರಿಂಟ್ ಆಗಿ 3ನೇ ರೀಪ್ರಿಂಟ್ ಆಗ್ತಾ ಇದೆ. ಅಂದ್ರೆ 3000 ಪ್ರತಿಗಳನ್ನ ಕನ್ನಡ ಓದುಗರು ಖರೀದಿ ಮಾಡಿ ಓದಿದ್ದಾರೆ. ನಾನು ಭೈರಪ್ಪನವ್ರನ್ನ ಚಿಕ್ಕ ವಯಸ್ಸಿನಿಂದಾನೇ ಓದಿದವನು, ಅವ್ರನ್ನ 10 ಬಾರಿ ಭೇಟಿಯಾದವನು. ಅವರು ನಮ್ಮನ್ನ ಅಗಲುವ 2-3 ತಿಂಗಳ ಹಿಂದೆ ಅವರ ಕೈ ಹಿಡಿದು ವಾಕಿಂಗ್ ಮಾಡಿಸಿ ಅದು ಎಲ್ಲಾ ಟಿವಿ ಚಾನೆಲ್ಗಳು ವೈರಲ್ ಆಗಿತ್ತು. ಅಂದ್ರೆ ಭೈರಪ್ಪನವ್ರ ಹತ್ರದಿಂದ ನೋಡಿದ್ದೆ ನಾನು. ಅವರು ತೀರಿಕೊಂಡ 15 ದಿನಕ್ಕೆ ಅವರ ಬಗ್ಗೆ ಪ್ರಕಟ ಆಗಿರುವ 40 ಕೃತಿ, ಅವರು ಬರೆದಿರುವ 25 ಕೃತಿ, ಅವರ ಜೊತೆ 50-60 ವರ್ಷಗಳು ಒಡನಾಡಿರುವ ಪ್ರಧಾನ್ ಗುರುದತ್ತು ಮತ್ತೆ ಬೇರೆ ಬೇರೆ ಒಡನಾಡಿ ಮಿತ್ರರನ್ನ ಭೇಟಿ ಮಾಡಿ ಸಂತೆ ಶಿವರದವರೆಗೂ ಹೋಗಿ ನಾನು 15 ದಿನಗಳಲ್ಲಿ ಬರೆದಂತ ಪುಸ್ತಕ. ಶ್ರಮಕ್ಕೆ ಬೆಲೆ ಇಲ್ಲ, ಅಥವಾ ನಮ್ಮ ಪ್ರತಿಭೆಗೆ ಬೆಲೆ ಇಲ್ಲ, ನಮ್ಮ ಅಧ್ಯಯನಕ್ಕೆ ಬೆಲೆ ಇಲ್ಲ. ವಯಸ್ಸು ಮತ್ತು ನಮ್ಮ ಆಕಾರ, ನಮ್ಮ ಗಾತ್ರ, ನಾವ್ ಎಷ್ಟು ಉದ್ದ ಇದ್ದೀವಿ, ಎಷ್ಟು ವರ್ಷ ನಮಗೆ ಅನ್ನುವಂಥದ್ದೇ ಇವರಿಗೆ ಮಾನದಂಡ ಆಗತ್ತೆ. ಅಂದ್ರೆ ನಾವು ನಗಬೇಕು ಅಳಬೇಕು ಗೊತ್ತಿಲ್ಲ, ಪ್ರತಿಭೆಯೇ ಮಾನದಂಡ ನನ್ನ ಪ್ರಕಾರ. ನೀವ್ ಆಗ್ಲೇ ಮಾತಾಡ್ತಾ ಇರ್ಬೇಕಾದ್ರೆ ಗೂಗಲ್ ಬಗ್ಗೆ ಹೇಳಿದ್ರೆ ಕೆಲವೊಂದು, ಇತ್ತೀಚೆಗೆ AI ಅನ್ನೋದು ಕೆಲವರಿಗೆ ವರಮಾನ, ಇನ್ ಕೆಲವರಿಗೆ ಅಪಮಾನ ಆಗ್ತಾ ಇದೆ. ಪ್ರಸ್ತುತವಾಗಿ ಹೇಳೋದಾದ್ರೆ ನಿಮ್ಮಂತ ಬರಹಗಾರರಿಗೆ ಯಾವ ರೀತಿ ಅದು ಇಂಪ್ಯಾಕ್ಟ್ ಮಾಡ್ತಾ ಇದೆ, ಅಥವಾ ಯಾವ ರೀತಿ ಯೂಸ್ಫುಲ್ ಆಗ್ತಾ ಇದೆ? ಏನು ಮಾಡ್ತಾ ಇಲ್ಲ. ನಮಗೆ ಯಾವತ್ತೂ ಅದು ವರವೂ ಅಲ್ಲ, ಶಾಪವೂ ಅಲ್ಲ. ಲೇಖಕನ ಕೆಲಸವನ್ನ ಮತ್ತು ಲೇಖಕನ ಕೈಯಲ್ಲಿರುವಂತ ಪೆನ್ ಅನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 1000 ವರ್ಷ ಆದ್ರೂ ಕಿತ್ಕೊಳ್ಳೋದಕ್ಕಾಗಲ್ಲ. ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ, ಕುದುರೆ ನೀನ್ ಅವನು ಪೇಳದಂತೆ ಪಯಣಿಗರು, ಮದುವೆಗೋ ಮಸಣಕ್ಕೂ ಹೋಗೆಂದ ಕಡೆಗೋಡು, ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ. ಇದು ಒಂದು AI ಕೈಲಿ ಬರ್ಸಿ ನೋಡೋಣ. HSV ಒಂದ್ ಕವಿತೆ ಬರೀತಾರೆ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ಕವಿಯ ಕೈಯಿಂದ ಪೆನ್ನನ್ನ AI ಕಿತ್ಕೋಬಹುದು, ಆದ್ರೆ ಅವನು ಒಳಗೆ ಹುಟ್ಟುವ ಕವಿತೆಯನ್ನ ಕಿತ್ಕೊಳ್ಳೋದಕ್ಕಾಗಲ್ಲ. ಅಂದ್ರೆ ನಮ್ ಪಕ್ಕ ಯಾವ್ದೋ ಹುಡುಗಿ ನಿಲ್ಲಿಸಬಹುದು, ನನ್ನ ದಪ್ಪ ಮಾಡ್ಬಹುದು, ಬೆಳ್ಳಗ್ ಮಾಡ್ಬಹುದು, ಇನ್ನೇನೇ ಮಾಡ್ಬಹುದು, ಆದ್ರೆ ನನ್ನ ಎದೆಯ ದನಿಗೆ ಕಿವಿ ಆಗ್ಲಿಕ್ಕಾಗಲ್ಲ AI. ಕಡಲ ಕಿನಾರೆಗೆ ದನಿ ಆಗ್ಲಿಕ್ಕಾಗಲ್ಲ. ಮೊನ್ನೆ ನಾನೇ ಒಂದ್ ಕವಿತೆ ಬರೆದೆ, ಹೌದಾ? HSV ಎಷ್ಟು ಚೆನ್ನಾಗಿ ಬರೀತಾರೆ, ಕವಿತೆ ಬಗ್ಗೆನೇ ಒಂದ್ ಕವಿತೆ ಬರೀತಾರೆ ಅವರು. ಎಷ್ಟರಿವೆ ಸೆಳೆದರು ಬೆತ್ತಲಾಗದ ಕವನ, ಎಷ್ಟು ಜನ ಹೊಕ್ಕಿರಿದರು ನಿತ್ಯ ಕನ್ಯೆ. ಅಂದ್ರೆ ಕವಿತೆ ಅನ್ನುವಂಥದ್ದು ಉರಿವ ಮಾಯಾದೀಪ, ನಾ ಬಡಿದೆ ಮುಚ್ಚಿರುವ ಬಾಗಿಲನ್ನ. ಇಂಥ ರೂಪಕ್ಕ, ಇಂಥ ಮೆಟಾಫರು, ಸಿಮಿಲಿಯನ್ನ ಒಂದು AI ಕೊಡ್ಲಿಕ್ಕಾಗತ್ತ ಕೃತಕ ಬುದ್ಧಿಮತ್ತೆ? ಆಗಲ್ಲ. ಅರಂಕುಶ ವಿಟ್ಟೊಡಿಯುಂ ನೆನೆಯುವುದೆನ್ನ ಮನ ಬನವಾಸಿ ದೇಶಮಂ ಅಂತ ಪಂಪ ಬರೀತಾನೆ. ನೀರೊಳಗಿರುದುಂ ಭಮರ್ತಂ ಉರಗ ಪತಾಕಂ ಅಂತ ಒಂದು ಬರುತ್ತೆ. ಅದನ್ನೆಲ್ಲ AI ಇವತ್ತು 1000 ವರ್ಷ ಆದ್ರೂ ಬರೀಲಿಕ್ಕಾಗಲ್ಲ. ಅದು ಒಬ್ಬ ರನ್ನನೇ ಬರಬೇಕು, ಕುಮಾರವ್ಯಾಸನೇ ಬರಬೇಕು, HSV ಬರಬೇಕು, DVG ಬರಬೇಕು. ಸೊ AI ಯಾವತ್ತು ನಮಗ್ ವರವೂ ಅಲ್ಲ, ಶಾಪವೂ ಅಲ್ಲ. ನಮ್ ಪಾಡಗ್ ನಾವು ಬರೀತಾ ಹೋಗ್ತೀವಿ ಅಷ್ಟೇ. ಖಂಡಿತ. ಅನುವಾದದ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ಕೊಟ್ರಿ. ನಿಮ್ಮ ಸ್ನೇಹಿತರು ಅನುವಾದ ಮಾಡಿದ್ದಾರೆ ಅಂತ. ಎಷ್ಟು ಪುಸ್ತಕ ಅನುವಾದ ಆಗಿದೆ ಈ ಬಗ್ಗೆ? ಇಲ್ಲಿಯವರೆಗೂ ನಂದು 2 ಪುಸ್ತಕ ಇಂಗ್ಲಿಷ್ಗೆ ಅನುವಾದ ಆಗಿದೆ. ಬೌಂಡ್ಲೆಸ್ ಭೈರಪ್ಪ ಮತ್ತೆ ಟಾಪರ್ ಸೀಕ್ರೆಟ್ಸ್ ಅನ್ನುವಂತ ಪುಸ್ತಕ. ಟಾಪರ್ಸ್ ಟ್ರೇಲ್ ಅಂತ ತೇಜಸ್ ಬಾಡಲ ಇಂಗ್ಲಿಷ್ ಅನುವಾದ ಮಾಡಿದ್ದಾರೆ. ಅದೊಂಥರ ಮಿರಾಕಲ್. ಆದ್ರೆ ನಾನು ಬೆಂಗಳೂರು ಮನೇಲಿ ಕೂತ್ಕೊಂಡು 20 ದಿನದಲ್ಲಿ ಬರದೆ, ಅವ್ನು ಮೈಸೂರು ಮನೇಲಿ ಕೂತ್ಕೊಂಡು 10 ದಿನದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟ. ಅದಿನ್ ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗುತ್ತೆ. 2 ಪುಸ್ತಕ ಅನುವಾದ ಆಗಿದೆ. ದ ಬಿಗ್ಗೆಸ್ಟ್ ಮೈಲ್ ಸ್ಟೋನ್ ಅಂತ ಅಂದ್ರೆ ನಿಮ್ಮ ಬರವಣಿಗೆಯಲ್ಲಿ ಅವರಿಲ್ಲದೆ ಗೆಲ್ಲಬಲ್ಲಿರಾ, ಅದನ್ನ ತಗೋಬಹುದು ಅಂತ ಅನ್ಸುತ್ತೆ. ಈ ಬಗ್ಗೆ ಏನ್ ಹೇಳ್ತೀರಾ? ಅವರಿಲ್ಲದೆ ಬದುಕಿನಲ್ಲಿ ಗೆಲ್ಲಬಲ್ಲಿರಾ? ಕ್ವಶನ್ ಮಾರ್ಕ್. ಯಾರದು ಯಾರದು? ಎಲ್ರಿಗೂ ಅದೊಂದು ಪ್ರಶ್ನೆ, ಕುತೂಹಲ. ಪುಸ್ತಕ ತಕೊಂಡ್ರು. ಅದೊಂದು ಲೇಖನದಿಂದಾಗಿ ಅಲ್ಲಿರೋ 35 ಲೇಖನಗಳು ಗೆದ್ವು. ಅಲ್ಲಿರುವಂತ ಎಲ್ಲರೂ ಜೀವಂತ ವ್ಯಕ್ತಿಗಳು, ಜೀವಂತ ಉದಾಹರಣೆ. ನಮ್ಮನ್ನ ಬಾಧಿಸುವ, ನಮ್ಮನ್ನ ಸಂಕಟಕ್ಕೆ ತಳ್ಳುವ, ನಮ್ಮನ್ನ ನಿತ್ಯ ಬಾಧಿಸುವ ವಿಷಯಗಳ ಬಗ್ಗೆ ನಾನು ಬರೆದಿರೋದ್ರಿಂದ ಅವರಿಲ್ಲದೆ ಬದುಕಿನಲ್ಲಿ ಗೆಲ್ಲಬಲ್ಲಿ ಯಾರು ಅವರು ಅಂದ್ರೆ 4 ಜನ. ನಾನು ಅವ್ರ 4 ಜನರ ಮೇಲೆ ಗುಂಡು ಹಾರಿಸಿ ಅಂತ ಬರೀತೀನಿ. ಒಂದು ಯಾರು 4 ಜನ? ಅವ್ರಿಲ್ದೆ ಬದುಕಕ್ಕಾಗತ್ತ ನಾವು? 4 ಜನ ನೋಡಿದವ್ರು ಏನ್ ಅನ್ಕೋತಾರೆ? 4 ಜನ ಮೆಚ್ಚುವಾಗಿ ಬದುಕು, 4 ಜನದ ಬಾಯಿಗೆ ಆಹಾರ ಆಗ್ಬೇಡ. ಅಥವಾ ನಿಮ್ಮಮ್ಮನೆ ಒಳಗ್ ಬಂದ್ ಮಾತಾಡೆ, ಹೊರಗಡೆ 4 ಜನ ಕೇಳಿಸ್ಕೊಂಡವ್ರು ಏನಂತಾರೆ? ಯಾರ 4 ಜನ? ಅವ್ರ ಬರ್ತ್ ಸರ್ಟಿಫಿಕೇಟ್ ಇಲ್ಲ ನಮ್ಮ ಹತ್ರ, ಅವ್ರ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇಲ್ಲ, ಅಥವಾ ನಾವು ಅವ್ರಿಗೆ ಸಂಬಳ ನಿಗದಿ ಮಾಡಿಲ್ಲ, ಬೋನಸ್ ಇಲ್ಲ, EF ಇಲ್ಲ, PF ಇಲ್ಲ, ಆದ್ರೂ ನಮ್ ಬಗ್ಗೆ ಮಾತನಾಡ್ತಾರೆ. ಎಷ್ಟು ನಿಷ್ಠೆನ್ ಕೆಲಸ ಮಾಡ್ತಾರೆ. ಸೊ ಅಂತವ್ರು ಬೇಕು ಅಂತ. ಅದೇ ಆ ಪುಸ್ತಕದ ಒಂದು ಹೂರಣ. ಅವರಿಲ್ಲದೆ ಬದುಕಿನಲ್ಲಿ ಗೆಲ್ಲಬಲ್ಲಿರಾ 2 ಸತಿ ಮುದ್ರಣ ಆಗಿದೆ ಅನ್ನೋದು ಗೊತ್ತಾಯ್ತು. ಈ ಬಗ್ಗೆ ಏನ್ ಹೇಳ್ತೀರಾ? ನನಗೆ ಅದು ಎಷ್ಟು ಆಶ್ಚರ್ಯ ಅಂದ್ರೆ, ಬಹುಶಃ 1 ತಿಂಗಳ ಅವಧಿಯಲ್ಲಿ ಜನವರಿ 25
ಒಂದ್ ತಿಂಗಳು ಇಲ್ಲ 15 ದಿನಗಳಲ್ಲಿ ಶಿವರಾತ್ರಿ, ಫೆಬ್ರವರಿ ಶಿವರಾತ್ರಿ, ಶಿವಗಂಗೆ ಬೆಟ್ಟ ಹತ್ತುತ್ತಾ ಇದೀನಿ, ರಾತ್ರಿ ಪಬ್ಲಿಷರ್ ಇಂದ 2ನೇ ರೀಪ್ರಿಂಟ್ ಹೋಗ್ತಾ ಇದೆ ಅಂದ್ರೆ ಎಲ್ಲ ಶಿವ ಮಹಿಮೆ ಅನ್ಕೊಂಡೆ. ಆದ್ರೆ ಅದಕ್ಕೆ ಸಿಕ್ಕಂತ ಓದುಗಾರರು, ನನ್ನ ವಿಡಿಯೋ ಮತ್ತೆ ಆ ಪುಸ್ತಕದ ಬಗ್ಗೆ ಮಾತನಾಡುವಂತ ಲೇಖಕಿ ಕೃತಿ ಪರಿಚಯ ಮಾಡಿದಾರೆ, ಆ ವಿಡಿಯೋಗಳು 20-25 ಲಕ್ಷ ವ್ಯೂಸ್ ಆಗಿದೆ. ಅಂದ್ರೆ ಎಷ್ಟೋ ಜನ ಸರ್ ಪೋಸ್ಟಲ್ ಅಲ್ಲಿ ಕಳಿಸ್ಲಿಕ್ಕೆ 2-3 ದಿನ ಆಗುತ್ತೆ ಬರೋದು, ನಾವು ಪೋರ್ಟರೇ ಮಾಡ್ತೀವಿ, 150-200 ರೂಪಾಯಿ, ಪುಸ್ತಕದ ಬೆಲೆ 225, ಪೋರ್ಟರ್ಗೆ 200-300 ರೂಪಾಯಿ ಆಗುತ್ತೆ ತರಿಸ್ಕೊಂಡ್ರು. ಅಂದ್ರೆ ಓದುಗರು ಇಲ್ಲ ಅನ್ನುವಂತಹ ಅಪಸವ್ಯ ಮಾತುಗಳ ನಡುವೆ ಓದುಗರು ಇದ್ದಾರೆ, ನನ್ನ ಬದುಕಿಸಿದ್ದಾರೆ ಮತ್ತು ನನ್ನ ಲಾಭದಲ್ಲಿ ಇಟ್ಟಿದ್ದಾರೆ ಅನ್ನೋದಕ್ಕೆ ಅವರಿಲ್ಲದೆ ಬದುಕಿನಲ್ಲಿ ಗೆಲ್ಲಬಲ್ಲಿರೋ ಪುಸ್ತಕ ಉದಾಹರಣೆ. ಎಂತೆಂತ ವ್ಯಕ್ತಿಗಳು, ಅನಾಥಾಶ್ರಮದ ಒಬ್ರು ಶೋಭಾ ಅನ್ನೋ ಮೇಡಮ್ 100 ಪುಸ್ತಕಗಳನ್ನ ತರಿಸ್ಕೊತಾರೆ. ಇನ್ನು ಇದು ಹೇಳ್ಬಾರ್ದೋ ಗೊತ್ತಿಲ್ಲ, ಅಥವಾ ನನ್ನನ್ನು ನಾನು ಹೊಗಳ್ಕೊಂಡಂಗಾಗತ್ತೆ. ಒಬ್ರು ಪ್ರೆಗ್ನೆಂಟ್, ಅವ್ರು ರಾಯಚೂರ್ನ ಪ್ರೆಗ್ನೆಂಟ್ ಇರ್ತಾರೆ, 8 ತಿಂಗಳ ಪ್ರೆಗ್ನೆಂಟ್, ಪುಸ್ತಕ ಓದ್ತಾರೆ. ದೀಕ್ಷಿತ್ ತುಂಬಾ ಅದ್ಭುತವಾಗಿದೆ ಪುಸ್ತಕ, ಕವಿತಾ ಅಂತ, ಅವರ ಗಂಡ ಚನ್ನಬಸಪ್ಪ ಅಂತ. ನನ್ನ ಗಂಡು ಮಗು ಹುಟ್ಟಿದ್ರೆ ನಿಮ್ಗೆ ಹೆಸರು ಇಡ್ತೀನಿ ಅಂತ, ನಾನು ದೀಕ್ಷಿತ್ ಅಂತ ಹೆಸರಿಟ್ಟಿದ್ದಾರೆ ಆ ಮಗುಗೆ. ಅಂದ್ರೆ ಅದು ನನಗೆ ಸಿಕ್ಕಂತ ಯಶಸ್ಸು ಅಥವಾ ಗೆಲುವಲ್ಲ, ಒಂದು ಪುಸ್ತಕ ಅಥವಾ ಒಂದು ಸಾಹಿತ್ಯ ಯಾವ ಮಟ್ಟಕ್ಕೆ ತಗೊಂಡು ಹೋಗುತ್ತೆ ಅನ್ನೋದಕ್ಕೆ ಈ ತರ ನೂರಾರು ಉದಾಹರಣೆಗಳಿದೆ. ಯಾರೋ ಒಬ್ರು ಒಂದು ಸ್ಟೆನೋಗ್ರಾಫರ್, ಅಂದ್ರೆ ಕೋರ್ಟ್ ನಲ್ಲಿ ಟೈಪಿಸ್ಟ್ ಆಗಿ ಕೆಲಸ ಮಾಡುವಂತ ಉಮಾಶಂಕರ್ ಅನ್ನುವಂಥವ್ರು, ನಂದು 250 ಪುಸ್ತಕಗಳನ್ನ 50,000 ಕೊಟ್ಟು ಖರೀದಿ ಮಾಡಿ ಎಲ್ಲ ತಹಸೀಲ್ದಾರ್ ಕಚೇರಿಗಳಿಗೆ, ಎಲ್ಲ ಜಡ್ಜ್ ಲಾಯರ್ಗಳಿಗೆ, ಪೊಲೀಸ್ಗಳಿಗೆ ಹಂಚ್ತಾರೆ. ನಾನು ಏನಾಗ್ಬೇಕು ಅವ್ರಿಗೆ? ಇಲ್ಲಿ ದೀಕ್ಷಿತ್ ನಾಯರ್ ಗೆದ್ದಿದ್ದಲ್ಲ, ಒಂದು ಪುಸ್ತಕ ಗೆದ್ದಿದ್ದು. ಈ ತರ ನೂರಾರು ಉದಾಹರಣೆಗಳು ಕೊಡ್ಬೋದು.